ಚುನಾವಣೆಯಲ್ಲಿ ಸೋತರೂ ಚಲಾವಣೆಯಲ್ಲಿ ಇದ್ದೆ. ಕೊಪ್ಪದಲ್ಲಿ ಅಬ್ಬರಿಸಿದ ಜಯಪ್ರಕಾಶ್ ಹೆಗ್ಡೆ. ಸೋಮವಾರ ಶೃಂಗೇರಿ ಕ್ಷೇತ್ರ ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿ ಸಮಿತಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕೊಪ್ಪ ಇವರ ವತಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನ ಅದ್ಧೂರಿಯಾಗಿ ನಡೆಸಲಾಯಿತು. ಕೊಪ್ಪ ಪಟ್ಟಣದ ಪುರಭವನದಲ್ಲಿ ಮಧ್ಯಾಹ್ನ 2:30ಕ್ಕೆ ಸರಿಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಮಾವೇಶವನ್ನ ಶೃಂಗೇರಿ ಕ್ಷೇತ್ರ ಚುನಾವಣಾ ಉಸ್ತುವಾರಿ ಸಮಿತಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕೊಪ್ಪ ಇವರ ವತಿಯಿಂದ ಆಯೋಜಿಸಲಾಗಿತ್ತು. ಮೊದಲಿಗೆ ಕೊಪ್ಪದ ಟೋಲ್ಗೇಟ್ನಿಂದ ಪುರಭವನದವರೆಗೆ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಬೈಕ್ ರ್ಯಾಲಿ ನಡೆಸಿ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಬೈಕ್ ರ್ಯಾಲಿಯಲ್ಲಿ ನೂರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಭಾಗವಹಿಸಿದ್ರು. ನಂತರ ಕೊಪ್ಪದ ಪುರಭವನದಲ್ಲಿ ಕಾರ್ಯಕರ್ತರ ಸಮಾವೇಶವನ್ನ ಅದ್ಧೂರಿಯಾಗಿ ನಡೆಸಲಾಯಿತು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ಜಯಪ್ರಕಾಶ್ ಹೆಗ್ಡೆ ಅವರು ಭಾಗವಹಿಸಿ ತಮ್ಮ ಅವಧಿಯಲ್ಲಿ ಆದ ಅಭಿವೃದ್ಧಿ ಕೆಲಸಗಳು, ಕೇಂದ್ರ ಸರ್ಕಾರದ ವೈಫಲ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೆಯೇ ರಾಜ್ಯ ಸರ್ಕಾರದ ಅಭಿವೃದ್ಧಿ ಕೆಲಸಗಳ ಕುರಿತು ಸುದೀರ್ಘವಾಗಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಮಂಜುನಾಥ ಭಂಡಾರಿಯವರು, ಪ್ರಚಾರ ಸಮಿತಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಸೊರಕೆ ಹಾಗೂ ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿಡಿ ರಾಜೇಗೌಡರು, ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಡಾ ಅಂಶುಮಂತ್ರವರು, ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಟರಾಜ್ ಬಾಳೆಮನೆ, ಶೃಂಗೇರಿ ಕ್ಷೇತ್ರದ ಉಸ್ತುವಾರಿ ಸಮಿತಿ ಅಧ್ಯಕ್ಷರಾದ ಕುಕ್ಕುಡ್ಗೆ ರವೀಂದ್ರ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಆಯನೂರು ಮಂಜುನಾಥ್, ಕೊಪ್ಪ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾದ ಶೋಭಿಂತ್ ಕಾರ್ಗದ್ದೆ, ಪ್ರಧಾನ ಕಾರ್ಯದರ್ಶಿಗಳಾದ ಇನೇಶ್, ನುಗ್ಗಿ ಮಂಜುನಾಥ್, ಕೀರ್ತಿ ಎಸ್ರಾಜ್, ಕಸಬಾ ಹೋಬಳಿ ಅಧ್ಯಕ್ಷರಾದ ಚಿಂತನ್ ಬೆಳಗೊಳ, ಹರಿಹರಪುರ ಹೋಬಳಿ ಅಧ್ಯಕ್ಷರಾದ ಮಿತ್ರಾ ಕೊಡ್ತಾಳ್, ಮೇಗುಂದ ಹೋಬಳಿ ಅಧ್ಯಕ್ಷರಾದ ಡಿಬಿ ರಾಜೇಂದ್ರ, ಸಾದಿಕ್ ನಾರ್ವೆ, ಅಶೋಕ್ ನಾರ್ವೆ, ರಾಜಶಂಕರ್ ಹಾಗೂ ಕೆಪಿಸಿಸಿ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀ ಸಚಿನ್ ಮೀಗಾರ್ ಅವರು ಹಾಗೂ ಕೆಪಿಸಿಸಿ ವಕ್ತಾರರಾದ ಶ್ರೀ ಸುಧೀರ್ ಕುಮಾರ್ ಮುರೊಳ್ಳಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಬಿಸಿ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ಎಂ ಸತೀಶ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮೈತ್ರಾ ಗಣೇಶ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪ್ರಿಯಾಂಕಾ ರಾಜೀವ್ರವರು ಹಾಗೂ ಪಕ್ಷದ ಮುಖಂಡರು, ಜನಪ್ರತಿನಿಧಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆದರೆ ಅವರು ಸರ್ಕಾರ 10 ವರ್ಷ ಇದ್ದಾಗ ಅದನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಒಂದು ಪ್ರಶ್ನೆಯನ್ನು ಅವ್ರ ಮುಂದೆ ಇಡ್ತೇನೆ. ಅದರೊಟ್ಟಿಗೆ ಅಡಿಕೆ ಧಾರಣೆಯ ಬಗ್ಗೆ, ಅಡಿಕೆ ಕ್ವಿಂಟಲ್ಗೆ 10,000 ಇತ್ತು. ಇದು ಕೆಲಸ ಮಾಡಿದ್ರಿಂದ ನೆನಪಿದೆ, ಪುನಃ ಓದಬೇಕಾಗಿಲ್ಲ ನಾನು ಅದನ್ನೆಲ್ಲ. 10,000 ಇದ್ದದ್ದು ನಾನು ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಹತ್ರ ಹೋಗಿ ಚರ್ಚೆ ಮಾಡಿದಾಗ ಅದನ್ನ ಧಾರಣೆ ಜಾಸ್ತಿ ಮಾಡುವ ಅಂತೇಳಿ 70, ಆಮದು ಮಾಡುವ ಅಡಿಕೆ ಮೇಲೆ 35 ಇದ್ದದನ್ನು 70 ಮಾಡಿದರು. ಅದು ಮತ್ತು ಸಹ ಬದಲಾವಣೆ ಆಗ್ತಿದ್ದದಕ್ಕೆ ಅವರೇ ನನಗೆ ಸಲಹೆಯನ್ನು ಕೊಟ್ಟರು. ಅಂದಿನ ಕೃಷಿ ಸಚಿವರಾದ ಶರದ್ ಪವಾರ್ ಮತ್ತು ಆನಂದ್ ಶರ್ಮಾ ಅವ್ರನ್ನ ಒಂದು ಜಂಟಿ ಸಭೆಯನ್ನು ಕರೆದು ಇದರ ಬಗ್ಗೆ ತೀರ್ಮಾನವನ್ನು ತಗೊಳ್ಳಿ. ನಾನು ಅದೇ ರೀತಿ ಮಾಡಿದೆ. ಶರದ್ ಪವಾರ್ ಹತ್ರ ಕೇಳಿ ಒಂದು ಮೀಟಿಂಗ್ ಅನ್ನು ಅರೇಂಜ್ ಮಾಡಿದೆ. ಅದಕ್ಕೆ ಖರ್ಗೆ ಅವರು, ಆಸ್ಕೋಪನೆಲ್ಲರೂ ಬಂದಿದ್ರು. ನಾನೇ ಮಂತ್ರಿಗಳಿಗೆ ಇಂತಿಂತ ಸಮಸ್ಯೆ ಆಗಿದೆ, ಇಷ್ಟು ಬದಲಾವಣೆ ತಂದಿದ್ದಾರೆ ಡೈರೆಕ್ಟರ್ ಜನರಲ್, ಆದರೂ ದರ ಜಾಸ್ತಿ ಆಗ್ತಾ ಇಲ್ಲ ಅಂತ ಹೇಳಿದಕ್ಕೆ ಅವರು ಅನೂಪ್ ಪೂಜಾರಿ ಅವರು ಕಾಮರ್ಸ್ ಮಿನಿಸ್ಟ್ರಿಗೆ ಹೇಳಿದರು, ನೀವು ಅಪ್ಪಣೆಯನ್ನು ಕೊಟ್ಟರೆ ನಾನು ಅದನ್ನು 110 ಮಾಡ್ತೇನೆ ಅಂತ ಹೇಳಿ. ಅದೇ ಕ್ಷಣದಲ್ಲಿ ಅಪ್ಪಣೆಯನ್ನು ಕೊಟ್ಟರು, ಆದೇಶವನ್ನು ಮಾಡಿದರು. 10,000 ಇದ್ದದ್ದು 70,000, 80,000, 90,000 ಹೋಗಿದ್ದು ನಿಮ್ಗೆ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಆದರೆ ಅದು ಅಲ್ಲಿಗೆ ನಿಲ್ಲಿಲ್ಲ. ಕಡೆಗೆ ಪುನಃ 40-50 ಬಂದಿದೆ. ಅದು ಸಹ ಒಳ್ಳೆ ಧಾರಣೆ. ಆದರೆ 90,000ಕ್ಕೆ ಹೋದಾಗ ಹೆಚ್ಚಿನವರು ಅಡಿಕೆಯನ್ನು ಮಾಡಿ ಯಾರು ಸಾಲ ಮನ್ನಾವನ್ನು ಕೇಳ್ತಿರೋರೆಲ್ಲ ಸಾಲ ಮನ್ನಾ ಕೇಳೋದನ್ನ ಇಟ್ಬಿಟ್ರು. ನೆಮ್ಮವ್ರ ವೆಂಕಟೇಶ್ ಅವರು ಕೆಲವರು ನಂಗೆ ಫೋನ್ ಮಾಡ್ತಾ ಇದ್ರು. ಆಗ ಸರ್ ನಿಮ್ ಫೋಟೋ ಇಟ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ರು. ಅದು ನಮಗೆ ಖುಷಿ. ಇಂಥ ಕೆಲಸ ಆದಾಗ ಜನಪ್ರತಿನಿಧಿಗಳಿಗೆ ಸಿಕ್ಕುವಂಥದ್ದು ತೃಪ್ತಿ. ಕೆಲಸ ಮಾಡಿದ ತೃಪ್ತಿ ಇದ್ದಾಗ ಮಾತ್ರ ಮುಂದೆ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರ್ತದೆ. ಈಗ ಬರುವಾಗ ನನಗೆ ಹೇಳಿದರು, ನೀವೊಂದು ಕೆಲಸ ಹೇಳಿದ್ದು ಒಂದು ಆಗಿದೆ, 1-2-3 ಜನ ಹೇಳಿದಾಗ ಹೋದಲ್ಲಿ ಎಲ್ಲ ದೂರವಾಣಿಯನ್ನು ಸಂಪರ್ಕ ಮಾಡ್ತೇನೆ, ಆಸ್ಪತ್ರೆಗೆ ಪೇಷಂಟ್ಗೆ ಬಿಲ್ ಕಮ್ಮಿ ಮಾಡಿದ್ದಾರೆ, ಕಾಲೇಜಿಗೆ ಸೀಟನ್ನು ಕೊಡ್ತಿದ್ದಾರೆ ಅನ್ನುವಾಗ ಅದಕ್ಕಿಂತ ಖುಷಿ ಬೇರೆ ಯಾವುದಲ್ಲ. ಸೋಲುಗೆಲ್ಲೂ ಹಿಮ್ಮೆತ್ತಿದೆ. ನನಗೆ ಒಂದ್ಸಲಿ ಸೋತಾಗ ಕುಂದಾಪುರದಲ್ಲಿ ರೋಟರಿ ಕ್ಲಬ್ನ ಅವ್ರು ಸೋಲಬಾರ್ದಿತ್ತು ಅಂದರು.
ನಾನು ಚುನಾವಣೆಯಲ್ಲಿ ಸೋತರು ಚಲಾವಣೆಯಲ್ಲಿದ್ದೇನೆ ಅಂತ ಹೇಳಿದ್ದೆ. ನಾನು ಚಲಾವಣೆಯಲ್ಲಿ ಇರಬೇಕಾಗ್ತದೆ. ಇಲ್ಲಿಂದ ಜನರ ಸಮಸ್ಯೆನ ಸ್ಪಂದಿಸಲಿಕ್ಕೆ, ಪರಿಹಾರ ಮಾಡಲಿಕ್ಕೆ ನಮ್ಮ ಕೈಲಿ ಆಗೋದು. ಯಾಕಂದ್ರೆ ಒಂದು ಸಲ ಗೆದ್ದು ಹೋದ ಮೇಲೆ ಪುನಃ ಜನರ ಮಧ್ಯದಲ್ಲಿ ಇಲ್ಲದೆ ಇದ್ರೆ ನಾನು ಕೇಳುವಂಥದ್ದು ಇಷ್ಟೇ, ನಾನು ನಿಮ್ಮ ಒಂದೇ ಪ್ರಶ್ನೆಯನ್ನು ಇರ್ತೀನಿ, ನಾಯಕರ ಹೆಸರಿನಲ್ಲಿ ಮತವನ್ನು ಗಳಿಸಿ ಪುನಃ ಇನ್ನೊಂದು ಚುನಾವಣೆಗೆ ಬರುವಂಥದ್ದು. ಯಾಕೆ ಅವರಿಗೆ ಕೊಟ್ಟದಲ್ಲ ನೀವು ಮತ, ಆ ಅಭ್ಯರ್ಥಿ ಓಟನ್ನು ಕೊಟ್ಟಿದ್ರೆ ಅವ್ರು ಬರಬೇಕಿತ್ತು ಕೆಲಸಕ್ಕೆ. ಅವರಿಗೆ ಓಟ್ ಕೊಟ್ಟದ್ದಲ್ಲದೇ ಇದರಿಂದ ಅವ್ರು ಬರಲೇ ಇಲ್ಲ. ನೀವು ಹೇಳಿದ್ರೆ ನಿಮ್ಗೆಲ್ಲ ನಾವು ಅವ್ರಿಗೆ ಓಟ್ ಕೊಟ್ಟದ್ದು. ಅನೇಕ ಮಂದಿ ಈಗಲೂ ಹೇಳ್ತಾರೆ ನಾವು ಇವರಿಗೆಲ್ಲ ಕೊಟ್ಟದ್ದು ಅವ್ರಿಗೆ ಕೊಡ್ತೇವೆ. ಅವ್ರಿಗೆ ಕೊಟ್ಟರೆ ಇವ್ರು ಬರಬೇಕಾಗೇ ಇಲ್ಲ. ಸ್ಥಳೀಯ ಪ್ರತಿನಿಧಿಯನ್ನು ನೀವು ಆಯ್ಕೆ ಮಾಡಿದರೆ ಇದು ಅಮೆರಿಕದ ವ್ಯವಸ್ಥೆ ಅಲ್ವೇ ಇಲ್ಲ, ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲ, ಇದು ಪಾರ್ಲಿಮೆಂಟರಿ ಡೆಮೋಕ್ರಸಿ. ಇಲ್ಲಿಯ ಪ್ರತಿನಿಧಿ ಇಲ್ಲಿಯ ಕೆಲಸವನ್ನು ಮಾಡಲಿಕ್ಕೆ, ಜನರ ಸಮಸ್ಯೆಯನ್ನು ಸ್ಪಂದಿಸಲಿಕ್ಕೆ ಬೇಕಾದ ಸ್ಥಳೀಯ ಪ್ರತಿನಿಧಿ ಆಯ್ಕೆ ಮಾಡುವಂಥದ್ದು. ಎಲ್ಲಿಂದಲೂ ತಂದು ಇಲ್ಲಿ ನಿಲ್ಸಿದ್ರು ಗೆಲ್ತಾರೆ ಅನ್ನೋ ಭಾವನೆ ಬಂದಾಗ ಕೆಲಸ ಮಾಡುವ ಅಗತ್ಯವೇ ಇಲ್ಲ ಅಂತ ಇದನ್ನು ಹಿಂದೆಯೂ ನಾನು ಹೇಳ್ತಾ ಇದ್ದೆ, ಇವತ್ತು ಪುನಃ ನೆನಪು ಮಾಡಿಕೊಡ್ತಾ ಇದ್ದೀನಿ. ದಯವಿಟ್ಟು ಇದರ ಬಗ್ಗೆ ಚರ್ಚೆ ಮಾಡಿ ಮುಂದೆ ಮತದಾನವನ್ನು ಮಾಡುವಾಗ ದಾನ, ಅದು ಕೆಲಸವನ್ನು ಮಾಡಿಸ್ಕೊಳ್ಳೋದು ನಿಮ್ಮ ಹಕ್ಕಾಗ್ತದೆ, ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಆಯ್ಕೆಯಾದವರು ಸಿಕ್ಕದೆ ಕರ್ತವ್ಯನೇ ನಿಭಾಯಿಸದೇ ಇದ್ದರೆ ನೀವು ಮತದಾನಕ್ಕೆ ಅಷ್ಟು ಉದ್ದ ಕ್ಯೂನಲ್ಲಿ ನಿಂತು ಮತ ಯಾಕೆ ಹಾಕಬೇಕು? ಅಗತ್ಯ ಇಲ್ಲ. ಒಂದು ವೇಳೆ ಕೇವಲ ಗೆಲ್ಸಿ ಕಳಿಸೋದು ಮಾತ್ರ ನಿಮ್ಮ ಜವಾಬ್ದಾರಿ ಆದರೆ ಚುನಾವಣೆಗೆ ಕೆಲವು ಕಡೆ ಬಹಿಷ್ಕಾರ ಮಾಡ್ತೇನೆ, ನಾನು ಬೇಡ ಅಂತ ಹೇಳ್ತೇನೆ. ಆದರೆ ಆಯ್ಕೆ ಮಾಡುವಾಗ ಎಂಥವರನ್ನು ಆಯ್ಕೆ ಮಾಡಬೇಕು ಅಂತ ನೀವು ಆಲೋಚನೆಯನ್ನು ಮಾಡಿ ಅಂತ ಹೇಳುವಂಥದ್ದು. ಅಡಿಕೆದು ಒಂದು ಭಾಗ ಹೇಳಿದ್ರೆ, ಕಾಫಿ ಬೆಳೆಗಾರರ ವಿದರ್ಭ ಪ್ಯಾಕೇಜ್ ಇನ್ನೊಂದು ಮತ್ತೊಂದು ಮಂತ್ರಿಗೆ ಕೊಳೆ ರೋಗ ಬಂದಾಗ ಸಹ ನಾವು ಇಲ್ಲಿ ಮಳೆಯಲ್ಲಿ ನನಗೆ ನೆನಪಿದೆ, ಅಂದು ಎಂ.ಎಲ್. ಮೂರ್ತಿಯವರು ಅಧ್ಯಕ್ಷರಾಗಿದ್ದರು, ರಾಜೇಗೌಡರು, ನಾವೆಲ್ಲ ಒಟ್ಟಿಗೆ ಬಂದಿದ್ವಿ. ಮಳೆಯಲ್ಲಿ ತೋಟದೊಳಗೆಲ್ಲ ಹೋಗಿದ್ವಿ ನಾವು ನೋಡ್ಲಿಕ್ಕೆ ಏನೇನಾಗಿದೆ ಅಂತ. ಇದು ಜನಪ್ರತಿನಿಧಿಯ ಜವಾಬ್ದಾರಿಯನ್ನು ಮಾಡಿದ್ದೇನೆ ಬಿಟ್ಟರೆ ನಾನೇನು ಅವರಿಗೆ ದೊಡ್ಡ ಸಹಾಯವನ್ನು ಮಾಡಿದೆ ಅಂತ ನಾನು ಭಾವಿಸಿದ್ದೇನೆ. ಕಾಪರ್ ಸಲ್ಫೇಟ್ ಸಿಗ್ತಾ ಇರಲಿಲ್ಲ, ಅದನ್ನು ಎಕ್ಸ್ಟ್ರಾ ಕೋಟ ತರಿಸಿದ್ದು ನಾವು ಇಲ್ಲಿಗೆ. ಆದರೂ ಅದೊಂದು ಗಾಳಿಯಲ್ಲಿ ತೂರಿ ಹೋಯಿತು ನಾವೆಲ್ಲ. ಈ ಬಾರಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಅಂತ ನನ್ನ ತಮ್ಮ ಹತ್ರ ಕಳಕಳಿಯ ವಿನಂತಿ. ಒಂದು ಚುನಾವಣೆಯಲ್ಲಿ ಮತವನ್ನು ನೀಡಿ ಪುನಃ ಮನೆಯಲ್ಲಿ ಕೂತ್ಕೊಂಡು ಬೈತಾ ಇನ್ನೊಂದು ಚುನಾವಣೆಗೆ ಮತ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಎಲ್ಲವನ್ನ ಆಲೋಚನೆ ಮಾಡಿ ಮತವನ್ನು ಹಾಕಿ. ಯಾಕಂದ್ರೆ ನಾನು ಹಿಂದೆ 20 ತಿಂಗಳಿನಲ್ಲಿ ಮಾಡಿದ ಕೆಲಸ ನಂತರದ 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನು ಹೋಲಿಸಿ ನೋಡಿ, ಇಷ್ಟು ಏನನ್ನಾಗಿದೆ ಅಂತ. ಜನರ ಸಂಪರ್ಕದಲ್ಲಿದ್ದೆ. 20 ತಿಂಗಳ ಕಾಲ ಕೊಪ್ಪಕ್ಕೆ ಎಷ್ಟು ಸಲ ಬಂದಿದೆ ಅಂತಾನು ಲೆಕ್ಕ ಹಾಕಿದೆ. ಪ್ರತಿ ಪಂಚಾಯತಿಗೆ ಭೇಟಿಯನ್ನು ಕೊಟ್ಟಿದ್ದೆ ನಾನು 20 ತಿಂಗಳಿನಲ್ಲಿ. 2 ಜಿಲ್ಲೆ ಪ್ರತಿ ಪಂಚಾಯತಿಗೆ ಭೇಟಿಯನ್ನು ಕೊಟ್ಟಿದ್ದೆ. ಆದರೂ ಬದಲಾವಣೆಯನ್ನು ಕಂಡು ಮೊನ್ನೆ ಮಾಜಿ ಶಾಸಕರು ದೂರವಾಣಿ ನಾನು ಕಾಲ್ ರಿಸೀವ್ ಮಾಡೋದು ವಾಪಸ್ ಮಾಡೋದ್ರ ಬಗ್ಗೆ ಸ್ವಲ್ಪ ಟೀಕೆಯನ್ನು ಮಾಡಿದ್ರಂತೆ. ನಿಮಗೆ ಯಾರಾದ್ರೂ ಫೋನ್ ಬಂದಿದೆ ಕೈ ಎತ್ತಿ ಅಂತ ಹೇಳಿದ್ರಂತೆ. ಸುಧೀರ್ ಅವರು ಹೇಳಿದಾಗ ಎಲ್ಲರೂ ಕೈ ಎತ್ತಿದ್ರು. ಯಾಕಂದ್ರೆ ಗ್ಯಾರಂಟಿ ಸ್ಕೀಮ್ನೆಲ್ಲ ಬಂದಿದೆ. ದೂರವಾಣಿ ನಾನು ಮಾಡಿದ ಇವತ್ತು ವೇದಿಕೆಯಲ್ಲಿ ಕೂತ್ಕೊಂಡು ಸಹ ಯಾರು ದೂರವಾಣಿಯನ್ನು ಮಾಡ್ತಾರೆ ಅವರಿಗೆ ರಿಸೀವ್ ಮಾಡ್ತೇನೆ. ಅವರಿಗೆ ಕೆಲಸವನ್ನು ಮಾಡಿ ಉತ್ತರವನ್ನು ಇವತ್ತು ನಾನು ಚುನಾವಣೆ ನಂತರ ಬನ್ನಿ ಅಂತ ಹೇಳಿದ್ದೇ ಇಲ್ಲ, ಈಗಲೂ ಮಾಡ್ತಾ ಇದ್ದಾರೆ. ನಿನ್ನೆ ತರೀಕೆರೆಯಲ್ಲಿ ಮಂಜುನಾಥ್ ಅವರು ಇದ್ದರು ಕಾಣ್ತದೆ, ಶಿವಾನಂದ ಸ್ವಾಮಿ ಅವರು. ನನಗೆ ಒಂದು ಮಿಸ್ ಕಾಲ್ ಮಿಸ್ ಕಾಲ್ ಬಂದಿತ್ತು, ತೆಗೆದುಕೊಂಡು ಹೋಗಿ ಅಲ್ಲಿ ಮಧ್ಯದಲ್ಲಿ ಕೂತು ಸರ್ ನಂದೇ ಅದು ಅಂದರು ಅವರು. ಕಾರಣ ಏನಂದ್ರೆ ಸಾಮಾನ್ಯ ಮತದಾರನಿಗೂ ಕೆಲವೊಮ್ಮೆ ಯಾವುದಾದ್ರು ಅರ್ಜೆಂಟ್ ಕೆಲಸ ಇರ್ತದೆ. ನನಗೆ ದೂರವಾಣಿಯನ್ನ ಕರೆಯನ್ನು ತಗೊಳ್ಳದಿದ್ದರೆ
ಅವನ ಸಮಸ್ಯೆ ಪರಿಹಾರ ಆಗದೆ ಇದ್ದಾಗ ಅವನು ದುರಂತಕ್ಕೀಡಾಗ್ತಾನೆ. ಅದಾಗಬಾರ್ದು ಅನ್ನೋಂಥದ್ದು ರಾತ್ರಿ ಸಹ ನನ್ನ ಫೋನು ಆನೇ ಇತ್ತದ್ದು ಬಿಟ್ಟರೆ ಯಾವತ್ತೂ ಸ್ವಿಚ್ ಆಫ್ ಮಾಡಲಿಲ್ಲ. ಮಧ್ಯರಾತ್ರಿಯಲ್ಲಿ ರಿಸೀವ್ ಮಾಡ್ತಾ, ಯಾಕಂದ್ರೆ ಅವ್ರಿಗೇನಾದ್ರು ಅರ್ಜೆಂಟ್ ಇದೆಯೇನೋ ಅಂತ ನನಗೆ ಆಲೋಚನೆ. ಇಷ್ಟನ್ನ ಹೇಳ್ತಾ ಇನ್ನೂ ಅನೇಕ ಮಂದಿ ಮಾತಾಡ್ಲಿಕ್ಕಿದ್ದಾರೆ. ಕೆಲಸವನ್ನ ಮಾಡುವವರಿಗೆ ಮತ ಕೊಡಿ ಅಂತ ಮಾತ್ರ. ನನಗಿಂತ ಒಳ್ಳೆ ಯಾರಾದ್ರೂ ಮಂದಿ ಕೆಲಸ ಮಾಡೋರು ಅವ್ರಿಗೆ ಕೊಡಿ, ತೊಂದರೆ ಇಲ್ಲ. ಆದರೆ ಕ್ಷೇತ್ರಕ್ಕೆ ಬಾರದಿದ್ದವರು ಅಧಿಕಾರ ಇದ್ದಾಗ ಕೇವಲ ಸಂಸದನು ಶಾಸಕನ ವಿರೋಧ ಪಕ್ಷದ ನಾಯಕರಾದರೂ ಅಧಿಕಾರ, ಮಂತ್ರಿ ಆದಾಗಲೂ ಅಧಿಕಾರ. ಆಗ್ಲೂ ನೀವು ನೋಡದೇ ಇದ್ರೆ ಯಾರನ್ನು ಅದನ್ನು ಹೋಲಿಸಿ ನೋಡಿ, ಯಾರಿಗೆ ಮತವನ್ನು ಹಾಕಬೇಕಂತ ತೀರ್ಮಾನವನ್ನು ಮಾಡಿ 26ನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷ ನನ್ನನ್ನು ಚುನಾವಣೆಗೆ ನಿಲ್ಲಿಸಿದೆ. ಹಸ್ತದ ಗುರುತಿಗೆ ಮತವನ್ನು ಕೊಟ್ಟು ಗೆಲ್ಲಿಸಿ ಇನ್ನೊಂದು ಚರ್ಚೆ ನಡೀತು. ಮುಂದೆ ಸರ್ಕಾರದ ಸಮಸ್ಯೆ ಬಗ್ಗೆ ಏನೂ ಆಗೋದು. ಸಿದ್ದರಾಮಯ್ಯ ಸರ್ಕಾರ 5 ವರ್ಷ ಇರ್ತದೆ, 5 ವರ್ಷವೂ ಈ ಗ್ಯಾರಂಟಿ ಸ್ಕೀಮ್ ಇರ್ತದೆ, ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ನಾನು ಅವರೊಟ್ಟಿಗೆ ಹಿಂದೆಯೂ ಕೆಲಸ ಮಾಡಿದವ. ಚುನಾವಣೆ ಭಾರಿ ಸೂಕ್ಷ್ಮವಾದದ್ದು. ನಮ್ಮ ಒಬ್ಬರು ಪತ್ರಕರ್ತ ಗೆಳೆಯರು ಒಂದು 3 ದಿವಸದ ಹಿಂದೆ ನನ್ನನ್ನು ಸಂದರ್ಶನ ಮಾಡ್ತಾ ಕೇಳಿದ್ರು, ಕಾಂಗ್ರೆಸ್ನಲ್ಲಿ ಭಾರಿ ಗೊಂದಲ ಅಂತೇಳಿ. ನಾನು ಹೇಳಿದೆ, ಬಿಜೆಪಿಯವರ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ನಮ್ಮ ತಟ್ಟೆಯಲ್ಲಿ ನೊಣ ಬಂದು ಕೂತಿದೆ, ಅದು ಹಾರಿ ಹೋಗ್ತದೆ. ಹಾರಿ ಹೋಗಿದ್ದರ ಪ್ರತಿಫಲವೇ ಇವತ್ತಿನ ಕಾಂಗ್ರೆಸ್ಸಿನ ಸಭೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಮೂಡಿಗೆರೆಯಲ್ಲಿ ಬಿಜೆಪಿಯ ತಾಲೂಕು ಅಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷನನ್ನು ಬಟ್ಟೆ ಬಿಚ್ಚಿ ಬಿಜೆಪಿಯವರು ಹೊಡೆದ್ರು, ಬಟ್ಟೆ ಬಿಚ್ಚಿ. ಇವತ್ತು ಬಂಟ್ವಾಳದಲ್ಲಿ ಬಿಜೆಪಿಯ ಸಭೆ ಆದರೆ ಬಿಜೆಪಿಯ ಕಚೇರಿಯೊಳಗೆ ಇರುವ ಕುರ್ಚಿಗಳೆಲ್ಲ ಪುಡಿ ಪುಡಿಯಾಗಿದ್ದಾವೆ. ಸುದ್ದಿ ಇಲ್ಲ. ಸುದ್ದಿ ಇಲ್ಲದಿದ್ದು ಮಾತ್ರ ಅಲ್ಲ, ನಮ್ಮ ಕುಕ್ಕುಡಿಗೆ ರವೀಂದ್ರ ಅವರು ಹೇಳಿದ್ರು ಸುಧೀರ್ ಅವರ ಎಲೆಕ್ಷನ್ ಬಾಂಡ್ ಬಗ್ಗೆ ಮಾತಾಡಿ. ಅಷ್ಟೊತ್ತಿಗೆ ಜಯಪ್ರಕಾಶ್ ಹೆಗ್ಡೆ ಅವರು ಹೇಳಿದ್ರು, ಒಂದು ಸ್ಟೇಟ್ಮೆಂಟ್ ಅನ್ನು ತೋರಿಸಿದ್ರು. ಉದಯವಾಣಿ ಪತ್ರಿಕೆಯವರು ಮಾಡಿರ್ತಕ್ಕಂಥ ರಿವ್ಯೂ, ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲುವ 14 ಕ್ಷೇತ್ರಗಳ ಸಂಭವನೀಯ ಪಟ್ಟಿಯಲ್ಲಿ ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಸಹಿತ ಇದೆ ಅನ್ನುವಂಥದ್ದನ್ನು ನಮಗೆ ಒಂದು ಸಂತೋಷದ ಸಂಗತಿ ಈ ಸಂದರ್ಭದಲ್ಲಿ. ಅಟ್ ದ ಸೇಮ್ ಟೈಮ್ ಸುದ್ದಿ ಯಾವುದಾಗಲಿಲ್ಲ ಅಂದ್ರೆ, ಇವತ್ತು ಬಿಜೆಪಿಯ ಅಭ್ಯರ್ಥಿ ನಮ್ಮ ಶ್ರೀನಿವಾಸಣ್ಣ ಅವರು ಹೇಳಿದ್ದಾರೆ, ಇದು ದೇಶ ಪ್ರೇಮಿಗಳು ಮತ್ತು ದೇಶದ್ರೋಹಿಗಳ ನಡುವಿನ ಚುನಾವಣೆ. ಸತ್ಯ ಶ್ರೀನಿವಾಸ್ ಪೂಜಾರಿ, ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರೋ ಮುಂಚೆ 1 ಲೀಟರ್ ಪೆಟ್ರೋಲಿನ ರೇಟು 60 ರೂಪಾಯಿ. ನೀವು ದೇಶ ಪ್ರೇಮಿಗಳು ಅಧಿಕಾರಕ್ಕೆ ಬಂದ ಮೇಲೆ 1 ಲೀಟರ್ ಪೆಟ್ರೋಲಿನ ರೇಟು 110 ರೂಪಾಯಿ. ನೀವು ದೇಶ ಪ್ರೇಮಿಗಳು ಅಂತ ಕರ್ಸ್ಕೊಂಡ್ರಿ, ನಮ್ಮ ಅಕ್ಕಂದ್ರು ಅಡಿಗೆ ಮಾಡ್ತಿದ್ರು, ನಾವೆಲ್ಲ ಊಟ ಮಾಡ್ತಿದ್ವಿ, ಗ್ಯಾಸ್ ಸಿಲಿಂಡರ್ಗೆ 410 ರೂಪಾಯಿ ಇತ್ತು. ನೀವು ಅಧಿಕಾರಕ್ಕೆ ಬಂದ ಮೇಲೆ 1100 ರೂಪಾಯಿ ಆಗಿದೆ. ನೀವು ಮಾತಾಡ್ತಾ ಎಲ್ಲ ಹೇಳಿದ್ರಿ, ಅವಾಗ ಹೇಳ್ತಿದ್ರು ಡಾಲರ್ನ ರೇಟ್ ಅನ್ನ. ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಮಾತಾಡೋದೇ ಮಾತಾಡು, $1 ರೂಪಾಯಿಗೆ $15 ಸಿಕ್ಕುವ ಹಾಗೆ ಮಾಡ್ತೀನಿ ಅಂತ ಹೇಳಿ. ಅಲ್ಲಿ ಕಾಸರಗೋಡ್ನಲ್ಲಿ ಹೋಗಿ ಭಾಷಣ. ಪುಣ್ಯ ಕಾಸರಗೋಡ್ನಲ್ಲಿ ಅರ್ಧ ಜನಕ್ಕೆ ಕನ್ನಡ ಬರೋದಿಲ್ಲ, ಬಚಾವ್, ಅವರು ಮಲಯಾಳಿ ಅರ್ಧ ಮಾತಾಡೋದು, ಇವರು ಹೇಳಿದರು. ಆದರೆ ಇವತ್ತು $1, $1 ರೂಪಾಯಿ, $1.85 ಬೆಲೆ ಆಗುವ ಪರಿಸ್ಥಿತಿಗೆ ಬಂದಿದ್ರೆ ಇದು ದೇಶ ಪ್ರೇಮನ ದೇಶದ್ರೋಹನ ಹೇಳಿದ್ರು. ನಾನು ಈ ಸಭೆಯ ಮುಖೇನ ಬಿಜೆಪಿಯ ಅಭ್ಯರ್ಥಿಗೆ ಹೇಳ್ತೇನೆ, ಕಾಂಗ್ರೆಸ್ಸಿನ ಇಡೀ ಕಾರ್ಯಕರ್ತರ ಸಮೂಹ, ನೀವು ಸಾಧ್ಯವಾದ್ರೆ ಮಾಧ್ಯಮದವರು ಸ್ವಲ್ಪ ಆ ಕಡೆ ವಿಡಿಯೋ ತಿಳಿಸಿ. ನಾವು ಅವ್ರು ಯಾರಿಗೂ ಏನು ಹೇಳಲಿಲ್ಲ, ಅದನ್ನ ಪ್ರಶ್ನೆ ಕೇಳ್ತೇನೆ, ಆ ಕಡೆಯಿಂದ ಉತ್ತರ ಬರುತ್ತೆ, ನೋಡ್ತಾ ಇರಿ. ಅದೇನು ಅಂತಂದ್ರೆ, ಕಾಂಗ್ರೆಸ್ಸಿನ ಹಳೆಯ ಸಾಧನೆಗಳ ಕಥೆಗಳನ್ನು ಹೇಳೋದಿಲ್ಲ. ಕಳೆದ ವಿಧಾನಸಭೆಯ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಶಾಸಕರದ್ದು ಸಹಿ ಹಾಕಿ, DK ಶಿವಕುಮಾರ್ ಅವರ ಸಹಿ ಹಾಕಿ, ಸಿದ್ದರಾಮಯ್ಯನವರ ಸಹಿ ಹಾಕಿ ಒಂದು ಗ್ಯಾರಂಟಿ ಕಾರ್ಡ್ ಅನ್ನು ಕೊಟ್ಟಿದ್ವಿ. ರಾಜೀವ್ ಅಕ್ಕ ಇಂದ ಹಿಡಿದು ಉದಯ ಅಕ್ಕ ಎಲ್ಲರೂ ನೀವು ಮನೆ ಮನೆಗೆ ತಗೊಂಡೋಗಿ ಗ್ಯಾರಂಟಿ ಕಾರ್ಡ್ ಅನ್ನು ಕೊಟ್ಟಿದ್ರಿ. ಆ ಗ್ಯಾರಂಟಿ ಕಾರ್ಡ್ ಅನ್ನು ಕೊಡುವಾಗ ನಿಮಗೂ ಅನುಮಾನ ಇತ್ತು, ಇದು ಎಲ್ಲಾದರೂ ಜಾರಿ ಆಗದಿದ್ರೆ ಮತ್ತೆ ನಾವು ಮನೆಗೆ ವಾಪಸ್ ಹೋಗೋದು ಹೇಗೆ ಅನ್ನೋ ಪರಿಸ್ಥಿತಿಯ ಒಳಗೆ ನೀವೆಲ್ಲರೂ ಇವತ್ತು ಗೌರವದಿಂದ ಪ್ರತಿ ಮನೆಗೆ ಹೋಗುವ ರೀತಿಯಲ್ಲಿ ಕಾಂಗ್ರೆಸ್ ಘೋಷಿಸಿರುವಂತ 5 ಗ್ಯಾರಂಟಿಗಳನ್ನ ನಮಗೆ ಜಾರಿ ಮಾಡಿಕೊಟ್ಟು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಖವನ್ನು ಇಟ್ಟುಕೊಂಡು ಜನರ ಬುಡಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿದ್ರು.
ಆ ರಾಜೇಗೌಡರು ಹೇಳ್ತಾರೆ ಕೇವಲ 9 ತಿಂಗಳಿನಲ್ಲಿ ಅಷ್ಟೂ ಸಾಧನೆಯನ್ನ ಜಾರಿ ಮಾಡಿದ್ದೇವೆ, ಅಷ್ಟೂ ಘೋಷಣೆಯನ್ನ. ಇದು ಕಾಂಗ್ರೆಸ್ ಇಂದು. ಕೋಟ ಶ್ರೀನಿವಾಸ ಪೂಜಾರದ್ದು ವಿನಯ್ ಕುಮಾರ್ ಸೊರಕೆ ಅವರು ಹೇಳಿದ್ರು, ಶಿವಾನಂದ ಸ್ವಾಮಿ ಅವರು, ನಿಮಗೆ ಗೊತ್ತಿಲ್ಲ, ಬೈಲ್ಸೀಮ ಅವರು, ಅಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ಕುಚ್ಚಿಗೆ ಅಕ್ಕಿ ಬೇಕು ಅವರಿಗೆ ಊಟಕ್ಕೆ. ಅಲ್ಲಿ ಜನ ಹೋಗಿ ಬೇಡಿಕೆ ಕೊಟ್ಟರು, ಇವ್ರದ್ದು ಸರ್ಕಾರ ಉಸ್ತುವಾರಿ ಸಚಿವರು ಬೇರೆ, ಶ್ರೀನಿವಾಸಣ್ಣ ನಮಗೆ ಕುಚ್ಚಿಗೆ ಅಕ್ಕಿ ಬೇಕು, ಬೆಳ್ತಿಗೆ ಅಕ್ಕಿ ಆಗೋದಿಲ್ಲ ಅಂತ. ಕೋಟ ಶ್ರೀನಿವಾಸ ಪೂಜಾರದ ಘೋಷಣೆ ಆಯ್ತು ಅಲ್ವಾ ಮುರಳಿಯಣ್ಣ, ವಾರದ ಒಳಗೆ ಕುಚ್ಚಿಗೆ ಅಕ್ಕಿ ಪೂರೈಕೆ ಆಗ್ತದೆ ಅಂತ. ಎಲ್ಲರೂ ಮೀನು ಚಟ್ನಿ ಉಪ್ಪಿನಕಾಯಿ ರೆಡಿ ಮಾಡಿ ಇಟ್ಕೊಂಡು ಕಾದದ್ದು. ಕೋಟ ಶ್ರೀನಿವಾಸ ಪೂಜಾರದ್ದು ಕುಚ್ಚಿಗೆ ಅಕ್ಕಿ ಈಗ ಬರ್ತದೆ ಅಂತ. ದೇವರದಿಂದ ಅಧಿಕಾರವೇ ಮುಗಿದು ಹೋದ್ರೂ ಸಹಿತ ಕುಚ್ಚಿಗೆ ಅಕ್ಕಿ ಕೊಡ್ಲಿಕ್ಕೆ ಆಗಲಿಲ್ಲ. ಒಂದು ಜನರ ನಡುವೆ ಗಿಲೀಟನ್ನ ಮಾತಾಡುವುದೇ ಒಂದು ಸಾಧನೆ ಅಂತಾದ್ರೆ ಅವರ ಸಾಧನೆ ಬಾರಿ ದೊಡ್ಡದಿದೆ. ಆದ್ರೆ ನಾವು ಇವತ್ತು ಗಂಭೀರವಾಗಿ ಯೋಚನೆ ಮಾಡಬೇಕು. ಇವತ್ತು ಈ ರಾಜ್ಯದ 2 ಮುಖ್ಯಮಂತ್ರಿಗಳನ್ನ ಜೈಲಿನಲ್ಲಿ ಇಟ್ಟಿದ್ದಾರೆ. ಜಾರ್ಖಂಡ್ನ ಹೇಮಂತ್ ಸೊರೇನ್ ಅವರನ್ನ ಜೈಲಲ್ಲಿ ಇಟ್ಟಿದ್ದಾರೆ, ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಅವರನ್ನ ಜೈಲಲ್ಲಿ ಇಟ್ಟಿದ್ದಾರೆ. ಹೇಮಂತ್ ಸೊರೇನ್ ಅವರ ಪತ್ನಿ, ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಮೊದಲ ಬಾರಿಗೆ ನಿನ್ನೆ ಸಾರ್ವಜನಿಕ ಸಭೆಗೆ ಬಂದು ಕಣ್ಣೀರಿಟ್ಟು ಹೇಳಿದ್ದಾರೆ, ಅದೇನಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತಾದ್ರೆ ಈ ದೇಶದಲ್ಲಿ ಬಿಜೆಪಿ ತೊಲಗಬೇಕು ಅನ್ನುವಂಥ ಸಂದೇಶವನ್ನ ಆ 2 ತಾಯಿಯಂದರು ಹೇಳಿದ್ದಾರೆ. ಈ ಚುನಾವಣೆ ಆ ಕಾರಣವನ್ನು ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಎಲೆಕ್ಷನ್ ಬಾಂಡ್ ಹಳ್ಳಿಗೆ ಹೋಗಿ ಮಾತಾಡಿ. ಬಿಜೆಪಿಯ ನಾಯಕರುಗಳಿಗೆ ನಾನು ಕೈ ಮುಗಿದು ಕೇಳ್ಕತ್ತೀನಿ, ನಿಮಗೆ ತಾಕತ್ತಿದ್ರೆ, ದಮ್ಮಿದ್ರೆ, ಶಕ್ತಿ ಇದ್ರೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಕಾಪಿ ಇಟ್ಕೊಂಡು ಬಂದು ಬಸ್ ಸ್ಟ್ಯಾಂಡ್ ಬುಡದಲ್ಲಿ ಚರ್ಚೆಗೆ ಬನ್ನಿ. ನೀವು ಯಾವ್ಯಾವ ಕಡೆಯಿಂದ ತಿಂದಿದ್ದೀರಿ ಅನ್ನೋದು ಗೊತ್ತಾಗುತ್ತೆ. ಪಾಕಿಸ್ತಾನದ ಕಂಪನಿಯಿಂದ ತಿಂದಿದ್ದಾರೆ, ವಿದೇಶಿ ಕಂಪನಿಗಳಿಂದ ದುಡ್ಡನ್ನು ತಿಂದಿದ್ದಾರೆ, 41 ಜನ ಬಡವರ ಸಾವಿಗೆ ಕಾರಣವಾಗಿರ್ತಕ್ಕಂಥ ಕಂಪನಿಯಿಂದ ತಿಂದಿದ್ದಾರೆ. ಮಾರ್ಟಿನ್ ಎನ್ನುವ ಮಾಲೀಕತ್ವದ ಫ್ಯೂಚರ್ ಗೇಮ್ಸ್ ಅಂಡ್ ಹಾಸ್ಪಿಟಾಲಿಟಿ ಸಂಸ್ಥೆಯಿಂದ 1,000 ಕೋಟಿ ರೂಪಾಯಿಯನ್ನು ತಿಂದಿದ್ದಾರೆ. ಪ್ರಶಾಂತ್ ಭೂಷಣ್ ಅವರು ಮೊನ್ನೆ ಸುಪ್ರೀಂ ಕೋರ್ಟ್ಗೆ ಹೇಳ್ತಾರೆ, ಈ ದೇಶದಲ್ಲಿ ಕಳೆದ 2 ವರ್ಷಗಳಲ್ಲಿ ಒಂದೇ ಒಂದು ಪೊಲಿಟಿಕಲ್ ಪಾರ್ಟಿ 90% ಚುನಾವಣಾ ಬಾಂಡ್ ಅನ್ನು ಸ್ವೀಕರಿಸಿರುವ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ನಾ ಕಾವಂಗ ನಾ ಕಾನೇ ದೂಂಗ. ನೀವು ಸುಪ್ರೀಂ ಕೋರ್ಟ್ ಇಂಟರ್ಫಿಯರೆನ್ಸ್ ಆಗದಿದ್ರೆ ನೀವು ಹೆಂಗೆ ಕಾವಂಗ ಅಂತೇಳಿ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಸುಪ್ರೀಂ ಕೋರ್ಟಿಗೆ ಕಾಂಗ್ರೆಸ್ಸಿನ ಪರವಾಗಿ, ಈ ದೇಶದ ಸರ್ವ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಚಪ್ಪಾಳೆ ತಟ್ಟಿ ನಾವು ಸಲ್ಲಿಸಬೇಕು. ಆದ್ರಿಂದ ನಾನು ಮೊನ್ನೆ ಹರಪನಹಳ್ಳಿಗೆ ಹೋದಾಗ ಪತ್ರಕರ್ತರು ಕೇಳಿದ್ರು, ಆಯನೂರು ಮಂಜಣ್ಣ, ನಾನು ಅದನ್ನೇ ನಿನ್ನೆ ಶಿವಮೊಗ್ಗದಲ್ಲೂ ಹೇಳಿದ್ದು, ಈ ಚುನಾವಣೆ ಏನು ಅಂದ್ರು. ಈ ಚುನಾವಣೆ ಕೂಗು ಮಾರಿಗಳು ವರ್ಸಸ್ ಜೀವಪರತೆಗಳ ನಡುವೆ ಚುನಾವಣೆ. ಎಂತಹ ಜೀವಪರತೆ ಅಂತಂದ್ರೆ, ಗ್ಯಾರಂಟಿ ಸ್ಕೀಮ್ ಅನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ವಿ, ಕೊಟ್ವಿ. ಈ ಸಭೆಯಲ್ಲಿ ಒಂದು ಪತ್ರಕರ್ತರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಕೇಳಿಸ್ತೀನಿ, ಕಾಂಗ್ರೆಸ್ಸಿನ ಉಚಿತ 200 ಯೂನಿಟ್ನ ಕರೆಂಟು ನಮಗೆಲ್ಲ ಸಿಕ್ಕಿದೆ ಅನ್ನೋರು ಕೈ ಎತ್ತಿ ನೋಡೋಣ. ಹಂಗೆ ಜೋರಾಗಿ ಚಪ್ಪಾಳೆ ಹೊಡೀರಿ. ಎರಡನೇದು ಕೇಳ್ತೀನಿ ನಾನು, ನಮ್ಮ ಮನೆಗೂ ಅಥವಾ ನಮ್ಮ ಪಕ್ಕದ ಮನೆಗಾದ್ರೂ ಕಾಂಗ್ರೆಸ್ನ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಬಂದಿದೆ ಅನ್ನೋರು ಕೈ ಎತ್ತಿ ನೋಡೋಣ. ಬಿಜೆಪಿಯ ಅಭ್ಯರ್ಥಿ ಕೇಳ್ತೀನಿ, ನಿಮಗೆ ತಾಕತ್ತಿದ್ರೆ, ದಮ್ಮಿದ್ರೆ, ಶಕ್ತಿ ಇದ್ರೆ ಬಹಿರಂಗ ಸಮಾವೇಶದಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಅಂತ ನಿಮ್ಮ ಸಭೆಯಲ್ಲಿ ಕೈ ಎತ್ತತಕ್ಕಂಥ ತಾಕತ್ತಿದ್ರೆ ನೀವು ಕೈ ಎತ್ತಿ ನೋಡಿ. ಅಲ್ಲಿ ಸೇರಿರ್ತಕ್ಕಂಥ ಪ್ರತಿ ಜನ ಸಹಿತ ಕೈ ಎತ್ತಿ ಹೇಳ್ತಾರೆ, ನಮಗೆ ಉಚಿತವಾದ ವಿದ್ಯುತ್ ಬಂದಿದೆ, ಗೃಹಲಕ್ಷ್ಮಿಯ ಹಣ ಬಂದಿದೆ. ನಾಗರತ್ನ ನಮಗೆ ಗೊತ್ತು, ನಮ್ಮ ಮನೆಗೆ ಮುರಳಿಯಣ್ಣ ಅಕ್ಷತೆ ಹಂಚಕ್ಕೆ ಬಂದಿದ್ರು. ನಾವೆಲ್ಲ ದೈವ ಭಕ್ತರು. ಅದ್ರ ಹಿಂದ್ಗಡೆ 5 ಜನ ಮೊಬೈಲ್ ಆನ್ ಮಾಡ್ಕೊಂಡಿದ್ರು. ವಿಶ್ವನಾಥ್ ಶೆಟ್ಟಿ ಇವು ಏನೋ ಮಾತಾಡ್ತಾನೆ, ವಿಡಿಯೋ ಮಾಡಿಬಿಡ್ಬೇಕು ಅಂತ. ಅವ್ರು ತಂದು ಅಕ್ಷತೆ ತಂದು ಕೊಟ್ಟರು. ನಾನು ತುಂಬಾ ಪ್ರೀತಿಯಿಂದ ಗೌರವದಿಂದ ಸೀತಾಲಕ್ಷ್ಮಕ್ಕ ಅದನ್ನ ಸ್ವೀಕಾರ ಮಾಡಿದೆ. ಸ್ವೀಕಾರ ಮಾಡಿದ್ಮೇಲೆ ಅವ್ರಿಗೆ ಹೇಳಿದೆ, ಈ ಅಕ್ಷತೆಯನ್ನು ಏನು ಮಾಡಬೇಕು ಅಂತ. ಅದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅಣ್ಣ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅಕ್ಷತೆಯನ್ನು ಈ ರೀತಿ ಕೊಟ್ರೆ ಅದನ್ನು ನಾವು ತಲೆ ಮೇಲೆ ಇಟ್ಕೋಬೇಕಪ್ಪ, ಹಂಗಾದ್ರೆ ಇಟ್ಕೊಳ್ಳಿ ಅಂತ. ಹಾಗೆ ಇಟ್ಕೊಳ್ಳೋದಿಲ್ಲ, ನೆನ್ಪಿಟ್ಕೊಳ್ಳಿ. ನಿಮ್ಮ ಮನೆಗೆ ಸಿದ್ದರಾಮಯ್ಯನ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ
ಅನ್ನಭಾಗ್ಯದ ಅಕ್ಕಿ ಬಂದಿದೆ. ಆ ಅಕ್ಕಿಯ ಒಳಗೆ ಈ ಅಕ್ಷತೆಯನ್ನ ಮಿಶ್ರಣ ಮಾಡಿ ಅದರಲ್ಲಿ ಅನ್ನವನ್ನು ಪಾಯಸವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ 200 ಯೂನಿಟ್ಗಳ ಉಚಿತ ವಿದ್ಯುತ್ ಬೆಳಕಿನಡಿಗಡೆ ನಿಮ್ಮ ಕುಟುಂಬದವರೆಲ್ಲ ಒಟ್ಟಾಗಿ ಕೂತು ಊಟ ಮಾಡಿ ಮಾರನೇ ದಿವಸ ಸಾಧ್ಯವಾದ್ರೆ ನಿಮ್ಮ ಅಕ್ಕನನ್ನೋ ತಂಗಿಯನ್ನೋ ಕುಟುಂಬದವ್ರನ್ನೋ ಅಜ್ಜಿಯನ್ನೋ ತಾಯಿಯನ್ನೋ ಧರ್ಮಸ್ಥಳಕ್ಕೋ ತಿರುಪತಿಗೋ ಬೆಂಗಳೂರಿಗೋ ಚಿಕ್ಕಮಗಳೂರಿಗೋ ಪುಕ್ಷತೆ ಗೌರ್ಮೆಂಟ್ ಬಸ್ ಅಲ್ಲಿ ಕಳಿಸ್ಕೊಟ್ಟು ಪ್ರವಾಸ ಮಾಡಿ ವಾಪಸ್ ಕರೆಸಿ. ಇದು ಕಾಂಗ್ರೆಸ್ಸಿನ ಸರ್ಕಾರ. ಇನ್ನೇನ್ರಿ ಬೇಕು? ಒಂದೇ ಒಂದು ಗಂಭೀರವಾದ ಪಂಥಾಹ್ವಾನವನ್ನ ಬಿಜೆಪಿಯವರಿಗೆ ಕೊಡ್ತೇನೆ. ನಿಮಗೆ ಶಕ್ತಿ ಇದ್ರೆ ರಾಜ್ಯಾದ್ಯಂತ ನಡೀತಕ್ಕಂಥ ನಿಮ್ಮ ಚುನಾವಣಾ ಪ್ರಚಾರ ಸಭೆಯಲ್ಲಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಕೈ ಎತ್ತಿ. ಬಿಜೆಪಿಯಲ್ಲಿರ್ತಕ್ಕಂಥ ನಮ್ಮ ಅಕ್ಕಂದರುಗಳು ಹೇಳ್ತಾರೆ ನಮಗೂ ಸಹಿತ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಹೇಳ್ತಾರೆ. ಬಿಜೆಪಿಯವರು ಏನ್ ಕೊಟ್ರಿ ಅಂದ್ರೆ ಇದೇ ಕೋಟ ಶ್ರೀನಿವಾಸಪುರ ಕುಚಿ ಅಕ್ಕಿ ಕೊಟ್ಟಂಗೆ ಅದು ಯೋಧೇವರು. ಈ ಕೋಟ ಶ್ರೀನಿವಾಸಪುರ ಒಂದು ಸಿಗ್ನೇಚರ್ ಡೈಲಾಗ್ ಉಂಟು. ಎಲೆಕ್ಷನ್ ಟೈಮಲ್ಲಿ ಮಾಲ್ತೇಕ ಹೇಳಿದ್ದವರು ಏನಂತಂದ್ರೆ, ಇದು ನಾವು ಶಾಲಾ ದಿನಗಳಲ್ಲಿ ಹೋಗುವಾಗ ನವಿಲು ಗರಿ ಮರಿ ಆಗ್ತದೆ ಅಂತ ಪುಸ್ತಕದ ಒಳಗೆ ಇಟ್ಟುಕೊಂಡಂತೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಅಂತ. ಆದ್ರೆ ಇವತ್ತು ನಾವು ಹೇಳ್ಬೇಕು, ಕೋಟ ಶ್ರೀನಿವಾಸ ಪೂಜಾರಿ ಕಾಂಗ್ರೆಸ್ಸಿನ ನವಿಲುಗರಿ ನೀವು ಪುಸ್ತಕದೊಳಗಿಟ್ಟ ನವಿಲುಗರಿ ಅಲ್ಲ, ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿನ ನವಿಲುಗರಿ ಇವತ್ತು ಮರಿ ಹಾಕಿದೆ. ಪ್ರತಿ ಕುಟುಂಬಕ್ಕೂ ಸಹಿತ 2,000 ರೂಪಾಯಿ ಹಣವನ್ನ ಕೊಡ್ತಕ್ಕಂಥ ಶಕ್ತಿ, ಯೋಗ್ಯತೆ, ಬದ್ಧತೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ. ಇನ್ನೊಂದು ಸಂಗತಿಯನ್ನ ಕೋಟ ಶ್ರೀನಿವಾಸ ಪೂಜಾರಿ ಬಗ್ಗೆ ನಾನು ಹೇಳಲೇಬೇಕು. ಕೇರಳ ಸರ್ಕಾರ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನ ಕಳಿಸಿದ್ದನ್ನ ನಿರಾಕರಿಸಿ ಅವಮಾನ ಮಾಡಿ ಕಳಿಸಿದ್ರು. ನಮ್ಮ ಬಿಲ್ಲವ ಸಂಘದ ಅಧ್ಯಕ್ಷರಾದಂಥ ನಮ್ಮ ಪ್ರಕಾಶ್ ಪೂಜಾರರು, ನಮ್ಮ ನಾಗೇಶ್ ಅಮೀನು, ಸದಾನಂದ ಪೂಜಾರರು, ನಾವೆಲ್ಲ ಸೇರಿ HM ಸತೀಶ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಕೊಪ್ಪದಲ್ಲಿ ಭಾರಿ ದೊಡ್ಡ ಪ್ರತಿಭಟನೆ ರ್ಯಾಲಿ ಮಾಡಿದ್ವಿ. ನಮ್ಮ ಸಂಜೀವ್ ಪೂಜಾರರು ನಾವೆಲ್ಲ ಸೇರಿ. ಕೋಟ ಶ್ರೀನಿವಾಸ ಪೂಜಾರರು ಮಾತೇ ಆಡ್ಲಿಲ್ಲ. ರೋಹಿತ್ ಚಕ್ರತೀರ್ಥ ಅಂತಕ್ಕಂಥ ಒಬ್ಬ ಎಡವಟ್ಟ ಮನುಷ್ಯ ನಾರಾಯಣ ಗುರುಗಳ ಪಠ್ಯವನ್ನ ಪುಸ್ತಕದಿಂದ ಕಿತ್ತು ಬಿಸಾಡ್ದ. ಕೋಟ ಶ್ರೀನಿವಾಸ ಪೂಜಾರರು ಮಾತಾಡ್ಲಿಲ್ಲ. ಈಗ ನಮ್ದೆಲ್ಲ ಒಂದಾಗಬೇಕು, ನಾವೆಲ್ಲ ಒಂದಾಗಬೇಕು. ಕೋಟ ಶ್ರೀನಿವಾಸ ಪೂಜಾರ್ರೆ, ಒಂದಾಗಬೇಕು ಅಂತಂದ್ರೆ ನಾವು ನಾರಾಯಣ ಗುರುಗಳ ತತ್ವಗಳನ್ನು ನೆಚ್ಚಿಕೊಂಡು ಬಂದಿರತಕ್ಕಂಥ ಜನ, ಅದು ಕಾಂಗ್ರೆಸ್ಸಿನ ಜನ. ಆದ್ರಿಂದ ಜನ ಕಾಂಗ್ರೆಸ್ಸಿನ ಪರವಾಗಿ ನಿಲ್ತಾರೆ, ಕುವೆಂಪು ಪರವಾಗಿ ನಿಲ್ತಾರೆ, ನಾರಾಯಣ ಗುರುಗಳ ಪರವಾಗಿ ನಿಲ್ತಾರೆ ಅನ್ನುವಂಥ ವಿಚಾರವನ್ನು ನಾನು ಹೇಳ್ತಾ ಒಂದು ಸಂಗತಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಕಾರ್ಯಕರ್ತರು ಒಂದು ಸಂಕಲ್ಪ ಮಾಡೋಣ. ಅದೇನಂದ್ರೆ, ಒಂದು ಮನೆ 5 ನಿಮಿಷ, ಒಂದು ಮನೆ 5 ನಿಮಿಷ. ಆ ಮನೆಯವರ ಹತ್ರ ಕೇಳಿ, ಅಕ್ಕ ನಿಮ್ಮ ಮನೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಾ ಅಂತ. ಹೂ ಅಂದ್ರೆ ಸಂತೋಷದಿಂದ, ಅಕ್ಕ ಅದೇ ಪಕ್ಷದವ್ರು ನಾವು ಅಂತ ಹೇಳಿ. ಇಲ್ಲ ಶಕ್ತಿ ಯೋಜನೆಯಲ್ಲಿ ಎಲ್ಲಾದ್ರೂ ಪ್ರವಾಸಕ್ಕೆ ಹೋಗಿದ್ದೀರಾ ಕೇಳಿ, ಹೇಳ್ತಾರೆ. ಯುವ ನಿಧಿ ಹಣ ಬಂದಿದೆಯಾ ಕೇಳಿ, ಹೂ ಅಂತಾರೆ. 200 ಯೂನಿಟ್ ಉಚಿತ ವಿದ್ಯುತ್ ಬಂದಿದೆಯಾ ಕೇಳಿ, ಹೂ ಅಂತಾರೆ. ಅನ್ನಭಾಗ್ಯದ ಅಕ್ಕಿ ಬಂದಿದೆಯಾ ಕೇಳಿ, ಹೂ ಅಂತಾರೆ. ಮೋದಿ ಅವರು ಅಕ್ಕಿ 10 ಕೆಜಿ ಕೊಡ್ತೀವಿ ಅಂದ್ರೆ 5 ಕೆಜಿ ಕಳಿಸ್ಕೊಡಿ ಅಂದ್ರೆ ಉಗ್ರಾಣದಿಂದ ಕಳಿಸ್ಕೊಡ್ಲಿಲ್ಲ, ಅದಕ್ಕಾಗಿ ನಗದನ್ನು ಕೊಟ್ಟಿದ್ದೀವಿ, ನಿಮ್ಮ ಅಕೌಂಟಿಗೆ ಬಂದಿದೆಯಾ ಕೇಳಿ, ಹೂ ಅಂತಾರೆ. ಆ ರೀತಿ ಹೂ ಅಂದಿರ್ತಕ್ಕಂಥ ಪ್ರತಿ ಬಿಜೆಪಿಯವರೂ ಸಹಿತ ಈ ಬಾರಿ ಹೇಳ್ತಾರೆ, ಪ್ರಚಾರ ಬಿಜೆಪಿಗೆ, ಓಟು ಕಾಂಗ್ರೆಸ್ಗೆ. ಪ್ರಚಾರ ಬಿಜೆಪಿಗೆ, ಓಟು ಕಾಂಗ್ರೆಸ್ಸಿಗೆ. ಆದ್ರಿಂದ ಪ್ರತಿ ಮನೆಯಲ್ಲಿ 5 ನಿಮಿಷ ನಿಂತು ಚುನಾವಣಾ ಪ್ರಚಾರವನ್ನು ಮಾಡೋಣ. ನನ್ನ ಮನೆ ಪಕ್ಕದ ಒಂದು ಹೆಣ್ಮಗಳು ಹೇಳ್ತೇನೆ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ, ಅಮ್ಮ ಗ್ಯಾರಂಟಿ ಕಾರ್ಡ್ ಉಂಟಲ್ಲ ಲಿಸಿಯಕ್ಕ, ಕರೆಕ್ಟ್ ಅಲ್ಲ, ಗ್ಯಾರಂಟಿ ಕಾರ್ಡ್ ಉಂಟಲ್ಲ, ಓಟ್ ಹಾಕ್ಬೇಕು ಅಂತ ಹೇಳಿದೆ. ಅಂತ ಹೇಳಿದ ಕೂಡಲೇ ಅದನ್ನು ನಾನು ಆಗ ಹೇಳಿದೆ, ಅದನ್ನು ಹರಿದ್ದು ಒಲೆ ಒಳಗೆ ಹಾಕಿದ್ದೇನೆ ಎಂದು. ನಂಬಿಕೆ ಇರಲಿಲ್ಲ. ಆದರೆ ಮೊನ್ನೆ ಹೇಳ್ತಾರೆ, ನಾನು ಇನ್ನು ಜೀವನದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮರೆಯೋದಿಲ್ಲ. 2,000 ರೂಪಾಯಿ ಹಣ ಕೊಟ್ಟರು, ನನ್ನ ಮನೆಯವರಿಗೆ ಅನಾರೋಗ್ಯ ಇತ್ತು, ತಿಂಗಳಿಗೆ 600 ರೂಪಾಯಿ ಮಾತ್ರೆ ಔಷಧಿಗಳು ಬೇಕಿತ್ತು, ತುಂಬಾ ಧೈರ್ಯದಿಂದ 600 ರೂಪಾಯಿ ಮಾತ್ರೆ ಔಷಧಿಯನ್ನ ತರ್ತಾ ಇದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರ ಕಾರಣ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಾದ್ಮೇಲೆ ಕೇಳಿದೆ ನಾನು, ಉಳಿದ 1,400 ರೂಪಾಯಿ ಅಂದೆ. ಅಣ್ಣ, ಮನೆಯವರಿಗೆ ಹುಷಾರಿಲ್ಲ ನನ್ನ ಕಾರಣಕ್ಕೆ ಬಂಧು ಬಳಗ ನೋಡಕ್ ಬರ್ತಾ ಇತ್ತು, ಅವರಿಗೆ ಆತಿಥ್ಯ ಮಾಡಕ್ ಆಗ್ತಿರ್ಲಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಕಾರಣದಿಂದ ನಾನು ಒಂದು 400 ರೂಪಾಯಿಲಿ ಬೇಣಿ ರವೆ ಸಕ್ಕರೆ ತುಪ್ಪ ತಂದು ಮನೆಗೆ ನೆಂಟರಿಷ್ಟರು ಯಾರಾದರೂ ಬಂದ್ರೆ ಅವರಿಗೆ ಒಂದು ಉಪ್ಪಿಟ್ಟು ಕೇಸರಿ ಬಾತು ಮಾಡಿ ಆತಿಥ್ಯ ಮಾಡಿ ಕಳಿಸ್ತೀನಿ. ಮತ್ತು ಉಳಿದಿದ್ದು 1,000 ಅಂದೆ. ಸ್ತ್ರೀ ಶಕ್ತಿ ಸಂಘದಲ್ಲಿ 500 ರೂಪಾಯಿ ಕಟ್ಟಬೇಕಿತ್ತು ಪ್ರತಿ ತಿಂಗಳ 500 ರೂಪಾಯಿ ಸ್ತ್ರೀ ಶಕ್ತಿ ಸಂಘದ ಸಾಲ ಕಟ್ತೀನಿ ಅಂತ ಹೇಳಿದ್ಲು. ಇನ್ನು ಉಳಿದಿದ್ದು 500 ರೂಪಾಯಿ ಏನು ಅಂತ ಕೇಳಿದೆ. ಮನೆಯಿಂದ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ವಿ, ತಂದೆಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕಾಗಿ ಮೊದಲು ತಿಂಗಳಿಗೊಮ್ಮೆ ಬರ್ತಾ ಇದ್ಲು ನೋಡಕ್ಕೆ.
ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ಮಾಡಿ ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀ ಪಾಸ್ ಕೊಟ್ಟಿದ್ರಿಂದ ನನ್ನ ಮಗಳು ಈಗ ತಿಂಗಳಿಗೆ ಒಂದ್ಸರಿ ಅಲ್ಲ, ತಿಂಗಳಿಗೆ 2 ಸರಿ ತಂದೆಯನ್ನು ನೋಡ್ಲಿಕ್ಕೆ ಬರ್ತಾರೆ. ಆ ರೀತಿ ಅವಳು ನೋಡಕ್ಕೆ ಬಂದಾಗೆಲ್ಲ ಅವಳಿಗೆ ಸೌಭಾಗ್ಯದ ಫಲವಾಗಿ ಬಳೆ ಇಟ್ಕೋ, ಕುಂಕುಮ ತಗೋ ಅಂತ ಹೇಳಿ ನಾನು ಬಾಗಿನದ ಹಣವನ್ನ ಅವಳಿಗೆ ಕೊಟ್ಟು ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇನ್ನು ಜೀವನದಲ್ಲಿ ನಾನು ಕಾಂಗ್ರೆಸ್ ಅನ್ನು ಬಿಟ್ಟು ಬೇರೆಯವರಿಗೆ ವೋಟ್ ಹಾಕಲ್ಲ ಅಂತ ಹೇಳಿದ್ರು. ಆದ್ರಿಂದ ಬಿಜೆಪಿಯವರು ಏನಾದ್ರು ಮನೆಗೆ ಹೋಗ್ಬೇಕಾದ್ರೆ ಶೋಭಾ ಕರಂದ್ಲಾಜೆ ಅವ್ರು ನೆನಪು ಮಾಡಿ, ಅವ್ರು ನಾವೆಲ್ಲ ಗಡಿಪಾರು ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ರು ರತ್ನಾಕರಣ. ಬಿಜೆಪಿ ಕಾರ್ಯಕರ್ತರು ಸೇರಿ ಅವ್ರನ್ನ ಗಡಿಪಾರು ಮಾಡಿದ್ಮೇಲೆ ಶೋಭಕ್ಕ, ಸುನೀತಾ ಅವರೇ ಭಾರಿ ಜೋರು. ಶೋಭಕ್ಕ ಏನ್ ಹೇಳಿದ್ರಂದ್ರೆ, ಓ ನನ್ನನ್ನು ಗೋ ಬ್ಯಾಕ್ ಮಾಡಿದವರಿಗೆ ಟಿಕೆಟ್ ಸಿಕ್ಲಿಕ್ಕೆ ಬಿಡ್ಲಿಲ್ಲ ನಾನು. ಅವರಿಗೆ ಅನುಮಾನ ಯಾರ್ಯಾರ ಮೇಲೆ? ಸಿ ಟಿ ರವಿ ಮೇಲೆ, ಪ್ರಮೋದ್ ಮಧುರಾಜ್ ಮೇಲೆ, ಉದಯ್ ಕುಮಾರ್ ಶೆಟ್ಟರ್ ಮೇಲೆ, ನಮ್ಮ ಕ್ಷೇತ್ರದ ಮಾಜಿ ಶಾಸಕರ ಮೇಲೆ, ಇವ್ರ ಮೇಲೆಲ್ಲ ಅನುಮಾನ. ಹಾಗಾಗಿ ಇವರಿಗೆ ನಾನು ಟಿಕೆಟ್ ಸಿಕ್ಲಿಕ್ಕೆ ಬಿಡ್ಲಿಲ್ಲ. ಟಿಕೆಟ್ ಕೇಳದ ಕೋಟ ಶ್ರೀನಿವಾಸ ಪೂಜಾರಿಗೆ ಕೊಡಿಸಿದ್ದೇನೆ. ಆದ್ರೆ ನಾವೆಲ್ಲ ಹೇಳಬೇಕು ರಾಜೇಂದ್ರಣ್ಣ, ಏನಂದ್ರೆ ಕೋಟ ಶ್ರೀನಿವಾಸ ಪೂಜಾರಿಗೆ ವಿರೋಧ ಪಕ್ಷದ ನಾಯಕತ್ವದ ಒಂದು ಕ್ಯಾಬಿನೆಟ್ ದರ್ಜೆಯ ಅವಕಾಶ ಇದೆ. ನಮ್ಮೆಲ್ಲರ ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಿ ಯಶಸ್ವಿಯಾಗಿ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ವಿಜಯಿ ಅಭ್ಯರ್ಥಿಯಾಗಿ ಜಯಪ್ರಕಾಶ್ ಹೆಗಡೆ ಅವರು ನಿಂತಿದ್ರೆ, ನಮ್ಮ ವಿನೇಶ್ ಅವರು ಹೇಳಿದ್ರು, ಅಡಿಕೆಯ ಕೊಳೆ ರೋಗಕ್ಕೂ ಒಂದು ಪರಿಹಾರ ಕೊಡುವ ಪದ್ಧತಿ ಏನಾದರೂ ಜಾರಿಯಾಗಿದ್ರೆ ಅದು ನೀವು ತಂದಿಕೊಟ್ಟಂತ ಗೋರಖ್ ಸಿಂಗ್ ವರದಿಯ ಕಾರಣದಿಂದ ಅನ್ನುವಂಥದ್ದು ವಿಚಾರವನ್ನು ಹೇಳ್ತೇನೆ. ಇವತ್ತು ಅಡಿಕೆಯ ಬೆಳೆಗಾರರು, ಹಳದಿ ರೋಗ ಪೀಡಿತರು ಇವತ್ತು ಏನಾದರೂ ನಮಗೂ ಒಂದು ವರದಿ ಇದೆ, ಈ ವರದಿಯನ್ನು ಜಾರಿಗೊಳಿಸಿ ಅಂತ ಹಕ್ಕೊತ್ತಾಯ ಮಾಡ್ತಾ ಇದ್ರೆ ಅದಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಕಾರಣ ಅನ್ನುವಂಥದ್ದನ್ನು ಹೇಳ್ತೇನೆ. ಶೋಭಕ್ಕ 10 ವರ್ಷ ಅಧಿಕಾರದಲ್ಲಿದ್ರಿ, ಕೇಂದ್ರದಲ್ಲಿ ಕೃಷಿ ಸಚಿವರು ಆಗಿದ್ರಿ, ನಿಮ್ಮ ಕಾರ್ಯಕರ್ತರು ಮನೆ ಮದುವೆಗೂ ಬರಲಿಲ್ಲ. ಕೊಪ್ಪ ಮುನ್ಸಿಪಾಲಿಟಿಗೆ ವೋಟ್ ಹಾಕಕ್ಕೆ ಒಂದ್ಸತಿ ಬಂದಿದ್ದು ಬಿಟ್ರೆ ಶೋಭಕ್ಕ ಕೊಪ್ಪ ಪೇಟೆಗೇ ಬರಲಿಲ್ಲ ಅಂತ ಶೋಭಕ್ಕನನ್ನ ಬೆಂಗಳೂರು ಉತ್ತರಕ್ಕೆ ಕಳಿಸಿದ್ದಾರೆ. ಇನ್ನೂ ಅವರನ್ನ ಉತ್ತರಕ್ಕೆ ಕಳಿಸೋದು ಬೇಡ, ವಾಪಸ್ ಅವರನ್ನ ದಕ್ಷಿಣದ ಪುತ್ತೂರಿಗೆ ಕರ್ಕೊಂಡು ಬರೋಣ, ಅವರಲ್ಲೇ ಇರಲಿ ಅನ್ನುವಂಥ ಮಾತನ್ನ ಹೇಳ್ತಾ ನಾವೆಲ್ಲರೂ ಸಹಿತ ಜಯಪ್ರಕಾಶ್ ಹೆಗಡೆ ಅವರ ಪರವಾಗಿ ಜೊತೆಗೆ ನಿಂತು ಕೆಲಸ ಮಾಡಿದ್ರೆ ರಾಜೇಗೌಡರು ಮತ್ತು ಅಂಶುಮ್ ಅಂತೇಳಿ ನಮ್ಮೆಲ್ಲರ ಭವಿಷ್ಯ ಇದೆ. ಪಾರ್ಲಿಮೆಂಟ್ನಲ್ಲಿ ಮಾತಾಡಬೇಕು ಅಂತಂದ್ರೆ ಕೋಟ ಅವರಿಗಿಂತ ಶೋಭನೆ ಅಡ್ಡಿ ಇಲ್ಲ. ಅಭಿಷೇಕ್ ಇವರೊಂದು ಏಕಿ ಮಿನಿಟ್ ಅಂತನಾರು ಮಾತಾಡ್ತಿದ್ರು, ಅವರಿಗೆ ಅದು ಕಷ್ಟ ಇದೆ. ಹಾಗಾಗಿ ಇವತ್ತು ಒಂದು ಸಂಸದೀಯ ಪಟುವಾಗಿ, ಒಂದು ಅನುಭವವುಳ್ಳ ವ್ಯಕ್ತಿಯಾಗಿ, ಮುತ್ಸದ್ದಿಯಾಗಿ ಮತ್ತು ತನ್ನ ಸಣ್ಣ ಅವಧಿಯ ಅಧಿಕಾರದಲ್ಲೇ ನಮ್ಗೆಲ್ಲರಿಗೂ ಸಹಿತ ಕೆಲಸವನ್ನು ಮಾಡಿಕೊಟ್ಟಂತ ಜಯಪ್ರಕಾಶ್ ಹೆಗಡೆ ಅವರ ಪರವಾಗಿ ನಾವೆಲ್ಲ ಕೆಲಸ ಮಾಡೋಣ ಅನ್ನುವ ಮಾತನ್ನು ಹೇಳಿ, ಭಾರತದ ಇತಿಹಾಸ ಪುಟಗಳಲ್ಲಿ ಬರೆದಿರ್ತಕ್ಕಂಥ ಒಂದು ತೀರ್ಮಾನ 5 ಭಾಗ್ಯಗಳನ್ನ ಚಾಲನೆ ಕೊಟ್ಟು ಜನರ ಬದುಕಿಗೆ, ಜನರ ಭವಿಷ್ಯಕ್ಕೆ ಆಧಾರ ಶಕ್ತಿಯನ್ನು ಕೊಟ್ಟಂತ ಕೀರ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರದ ನೇತೃತ್ವದ ಸರ್ಕಾರಕ್ಕೆ ಸಲ್ತದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬೆಲೆ ಏರಿಕೆಯಿಂದ ವಿಶೇಷವಾಗಿ ಮನೆಯನ್ನ ನಡೆಸ್ತಕ್ಕಂಥ ಮಹತ್ತರ ಜವಾಬ್ದಾರಿ ಆ ಮನೆಯ ಗೃಹಿಣಿಯ ಮೇಲೆ ಇರ್ತದೆ. ಕುಟುಂಬವನ್ನು ನಡೆಸಬೇಕಾದ್ರೆ ಆತಂಕದ ಬದುಕನ್ನ, ಒತ್ತಡಕ್ಕೊಳಗಾಗಿ ಕುಟುಂಬ ನಡೆಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏನ್ ಸಾಮಾನು ತರೋದು, ಏನ್ ತಂದ್ರು ಬೆಲೆ, ನಾವು ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ, ಕೊಂಡಂತ ಬೆಲೆಗೆ ದುಪ್ಪಟ್ಟು, ಮಧ್ಯವರ್ತಿಗಳ ಹಾವಳಿ ಮತ್ತು ಸರಕು ಸಾಗಣೆ ದರ ಗಗನಕ್ಕೆ ಹೋಗಿದ್ರಿಂದ ಅನಿವಾರ್ಯವಾಗಿ ಎಲ್ಲದರ ಬೆಲೆ ಜಾಸ್ತಿ ಆಯಿತು. ಹಾಗಾಗಿ ಇವತ್ತು ಆ ಸುಳ್ಳು ಹೇಳಂತವರು, ಸುಳ್ಳು ಭರವಸೆಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಜನರ ಬದುಕಿಗೆ ಮಾರಕವಾದಂಥ ತೀರ್ಮಾನಗಳನ್ನು ಕೂಡ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ತೆಗೆದುಕೊಂಡಿದೆ. ಯಾವುದೋ ಒಂದು ಕೇಳಬಹುದು, ಪ್ರಾಣಿ ಮತ್ತು ಮನುಷ್ಯನ ಬದುಕು ಒಟ್ಟೊಟ್ಟಿಗೆ ನಡೀತಾ ಇತ್ತು, ಇಷ್ಟೆಲ್ಲ ನಡೆದಿರ್ಲಿಲ್ವಾ, ಬದುಕಿರ್ಲಿಲ್ವಾ ನಾವು? ಅದಕ್ಕೆ ಹುಲಿ ಯೋಜನೆ ಜಾರಿಗೆ ತಂದರು. ಬ್ರಿಟಿಷರು ಎಲ್ಲ ಕಾಯ್ದೆಗಳನ್ನು ಮಾಡಿಟ್ಟಿದ್ದಾರೆ. ವೈಲ್ಡ್ ಲೈಫ್ ಆಕ್ಟು, ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟು, SF, ಮೈನರ್ ಫಾರೆಸ್ಟ್, ಗೋಮಾಳ, ಕಂದಾಯ ಭೂಮಿ, ಸೊಪ್ಪಿನ ಬೆಟ್ಟ, ಕಾಣೆ, ಬೇಣೆ, ಕುಮ್ಕಿ, ಬೇರೆ ಬೇರೆ ಜಾಗದಲ್ಲಿ ಈ ರೀತಿ ಎಲ್ಲ ಕಾನೂನುಗಳನ್ನು ಮಾಡಿಟ್ಟಿದ್ದಾರೆ. ಅದನ್ನ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ರಕ್ಷಣೆ ಮಾಡ್ಕೊಂಡು ಬಂದಿತ್ತು, ಕಾಂಗ್ರೆಸ್ ಪಕ್ಷದ ಆಡಳಿತ ಅವಧಿಯಲ್ಲಿ. ಇವ್ರು ಏನ್ ಮಾಡಿದ್ರು, ಅದನ್ನ ಮನುಷ್ಯನ ಬದುಕನ್ನು ಹಾಳು ಮಾಡೋದಕ್ಕೆ ಹುಲಿ ಯೋಜನೆ ಜಾರಿಗೆ ತಂದರು. ಬಡವರು, ಕೂಲಿ ಕಾರ್ಮಿಕರು, ರೈತರು ತಮ್ಮ ಬದುಕಿಗೋಸ್ಕರ ಜನಸಂಖ್ಯೆಯ ಬೆಳವಣಿಗೆಗೆ ಆಧಾರವಾಗಿ ಅವರಿಗೆ ಆಹಾರದ ಕೊರತೆಯನ್ನು ಪೂರೈಸೋದಕ್ಕೋಸ್ಕರ ಕೃಷಿ ಚಟುವಟಿಕೆಗಳನ್ನ ತೊಡಗಿಸಿಕೊಂಡು ಒತ್ತುವರಿ ಮಾಡಿದ್ರೆ ಎಲ್ಲ ಭೂಮಿ, ಕಂದಾಯ ಭೂಮಿಯನ್ನ
ಫೋರನ್ ನೋಟಿಫಿಕೇಶನ್, ಡೀಮ್ಡ್ ಫಾರೆಸ್ಟ್, ಏನು ಸೊಪ್ಪಿನ ಬೆಟ್ಟಕ್ಕೆ ಬ್ರಿಟಿಷ್ ಕಾಲದಿಂದ ಮಹಾರಾಜ ಕಾಲದಿಂದ ನಮಗೆ ಬಳುವಳಿಯಾಗಿ ಕೊಟ್ಟಿದ್ರು, ಅದನ್ನು ಫೋರನ್ ನೋಟಿಫಿಕೇಶನ್ ಮಾಡ್ತಕ್ಕಂಥ ಕೆಟ್ಟ ತೀರ್ಮಾನವನ್ನ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ತೆಗೆದುಕೊಂಡು ಇವತ್ತು ಯಾರಿಗೂ ಹಕ್ಕುಪತ್ರ ಕೊಡದಲ್ಲೇ ಇರುವಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದ್ರ ವಿರುದ್ಧ ಹೋರಾಡಬೇಕಾದಂತ ಅವಶ್ಯಕತೆ ಇದೆ. ನಮ್ಮ ಬದುಕಿಗೆ ಮಾರಕವಾದಂತ ಕಾನೂನು ತಂದಂತ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇವತ್ತು ನಮ್ಮ ಮುಂದೆ ಇದೆ. ನಾನು ಕೂಡ ಸಕ್ರಿಯವಾಗಿ ಕಳೆದ ಚುನಾವಣೆಯಲ್ಲಿ ಫಸ್ಟ್ ಚುನಾವಣೆಯಲ್ಲಿ ಸೋತರೂ ಕೂಡ ಜನಪರ ಹೋರಾಟಗಳನ್ನು ಮಾಡಿದ್ದೇವೆ. ತದನಂತರ ತಾವೆಲ್ಲ ಗೆಲ್ಸಿದ್ರಿ, ಮೂರನೇ ಚುನಾವಣೆಯಲ್ಲೂ ಕೂಡ ಗೆಲ್ಸಿದ್ರಿ. ಆ ಬದುಕನ್ನ ಕಿತ್ಕೊಳ್ದಲ್ಲೇ ಇರುವಂತ ಮತ್ತು ಅವ್ರು ಕಿತ್ಕೊಳ್ತಕ್ಕಂಥ ಕಾನೂನುಗಳನ್ನು ಏನ್ ತಂದಿದ್ದಾರೆ ಅದಕ್ಕೆ ಹಂತ ಹಂತವಾಗಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸಗಳನ್ನು ನಾವು ಹಂತ ಹಂತವಾಗಿ ಮಾಡ್ತಾ ಇದ್ದೇವೆ. ಇವತ್ತೇನು ಡೀಮ್ಡ್ ಫಾರೆಸ್ಟ್ ಅಂತ ಘೋಷಣೆ ಮಾಡಿದ್ರು, ಡೀಮ್ಡ್ 1, 2, ಆ ಡೀಮ್ಡ್ 1 ವಿಡ್ರಾ ಮಾಡುವಂತ ಎಲ್ಲ ಬಹುತೇಕ ಪ್ರಕ್ರಿಯೆಗಳು ಮುಕ್ತಾಯ ಆಗ್ತಕ್ಕಂಥ ಹಂತದಲ್ಲಿದ್ದಾರೆ. ಜೊತೆಗೆ ಸುಮಾರು 35-40 ವರ್ಷಗಳಿದ್ದಂತ ಜಂಟಿ ಸರ್ವೆ ಬೇಡಿಕೆ, ಅರಣ್ಯ, ಕಂದಾಯ ಮತ್ತು ಗೋಮಾಳ ಭೂಮಿಯನ್ನ ಡಿಮಾರ್ಕೇಶನ್ ಮಾಡ್ತಕ್ಕಂಥ ಸರ್ವೆಗೆ ಒತ್ತಡವನ್ನು ಹಾಕಿದ್ದು ಬರೀ ಭಾಷಣ ಮಾಡಿದ್ರೆ ಹೊರತು ಯಾವುದೇ ಬಿಜೆಪಿ ಸರ್ಕಾರ ಅದನ್ನ ಸರ್ವೆ ಮಾಡಕ್ಕೆ ಆದೇಶ ಮಾಡಿರಲಿಲ್ಲ. ಕಳೆದ ವರ್ಷ ಏನು ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರ ನೇತೃತ್ವದ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಾರ್ಜ್ ಅವರು ನೇಮಕ ಆದ ನಂತರ, ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿ ನೇಮಕ ಆದ ನಂತರ ಅದಕ್ಕೆ ಬೈಫರ್ಕೇಶನ್ ಮಾಡ್ತಕ್ಕಂಥ ಸರ್ವೆಗೆ ಈಗಾಗಲೇ ಆದೇಶ ಆಗಿ ಆ ಸರ್ವೆ ಈಗ ಪ್ರಾರಂಭ ಆಗಿದೆ. ಪ್ರತಿಯೊಂದು ಕಡೆ ನಾನು ತಹಸೀಲ್ದಾರ್ ಅವರಿಗೆ ಸೂಚನೆ ಕೊಟ್ಟಿದ್ದೇವೆ. ನಾವು ಪ್ರತಿಯೊಂದು ಭಾಗದಲ್ಲಿ ಸರ್ವೆ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಪ್ರಚಾರ ಮಾಡಿ ಜನರ ಗಮನ ಸೆಳೆದು ಪಂಚಾಯಿತಿ ಮಟ್ಟದಲ್ಲಿ ಭಿತ್ತಿಪತ್ರಗಳನ್ನು ಹಚ್ಚುವ ಮುಖಾಂತರ ಸರ್ವೆ ಮಾಡಿ ರೈತರು ಏನೇನು ಒತ್ತುವರಿ ಮಾಡಿದಾರೋ, ತಮ್ಮ ಬದುಕಿಗಾಗಿ ಮನೆಗಳನ್ನು ಕಟ್ಕೊಂಡಿದ್ದಾರೋ, ಕೃಷಿ ಚಟುವಟಿಕೆಗಳಿಗೆ ಬಳಸ್ಕೊಂಡಿದ್ದಾರೋ, ಗದ್ದೆ, ರಾಗಿ, ಜೋಳ, ಮೆಣಸು, ಅಡಿಕೆ, ತೆಂಗು, ಕಾಫಿ ಬೆಳೆಯೋದಕ್ಕೆ ಬಳಸ್ಕೊಂಡಿದ್ದಾರೋ ಆ ಜಾಗವನ್ನ ಬಿಟ್ಟು ಸರ್ವೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ನಾವೀಗಾಗಲೇ ಕೊಟ್ಟಿದ್ದೇವೆ. ಸರ್ವೆ ಮಾಡಿ ಇವತ್ತು ಜನಸಂಖ್ಯೆ ಸ್ವತಂತ್ರ ಪೂರ್ವ 45-50 ಕೋಟಿ, ಇವತ್ತು 136-140 ಕೋಟಿ ರೂಪಾಯಿ ಜನಸಂಖ್ಯೆ ಇದೆ. ಆ ಜನಸಂಖ್ಯೆಗೆ ಆಹಾರ ಪೂರೈಕೆ ಮಾಡಬೇಕಲ್ಲ, ಯಾರು ಮಾಡೋದು? ರೈತರು. ಏನು ಇವರೇನಾದ್ರು ಮಾಡ್ತಾರ? ಯಾರಾದ್ರೂ ಮಾಡಿದಾರ? ಅಥವಾ ಒಂದೇನಾದ್ರು ಈ ದೇಶದಲ್ಲಿ ಒಂದೇ ಒಂದು ಯಾವ್ದಾದ್ರು ಉತ್ಪಾದನೆ ಮಾಡ್ಲಿಕ್ಕೆ ಯಾವ್ದಾದ್ರು ಕಾರ್ಯಕ್ರಮವನ್ನು ರೂಪಿಸಿದಾರ? ಉದ್ಯೋಗ ಕೊಡುವಂತ ಕಾರ್ಯಕ್ರಮ ರೂಪಿಸಲಿಲ್ಲ, ಯಾವ್ದೋ ಉದ್ಯಮಗಳು ಪ್ರಾರಂಭ ಮಾಡಲಿಲ್ಲ. 1 ಮೆಗಾವಾಟ್ ಕರೆಂಟ್ ಉತ್ಪಾದನೆ ಮಾಡ್ಲಿಕ್ಕೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ ಈ ಭಾರತೀಯ ಜನತಾ ಪಕ್ಷ. ರೈತರಿಗೆ ಭೂಮಿ ಕೊಡುವಂತ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಲ್ಲ. ಹಾಗಾಗಿ ಎಲ್ಲಕ್ಕೂ ಏನ್ ನಿಮ್ಗಳ ಬೇಡಿಕೆ ಇತ್ತು, ನಿಮ್ಗಳ ಒಂದು ಆತಂಕ ಇತ್ತು, ಆತಂಕಕ್ಕೆ ಪರಿಹಾರ ಮಾಡತಕ್ಕಂತ ಎಲ್ಲ ದಿನಗಳು ಸನ್ನಿ ಆಗ್ತಾ ಇದ್ದಾವೆ. ಡೀಮ್ 4 ನೋಟಿಫಿಕೇಶನ್ ಕೂಡ ಒತ್ತುವರಿಯಾದಂತಹ ಜಾಗವನ್ನು ಬಿಟ್ಟು ಬದಲಿ ಉಳಿದಂತ ಜಾಗನ ಅರಣ್ಯ ಇಲಾಖೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಜಿಲ್ಲಾಧಿಕಾರಿಗಳ ಮೀಸಲು ಅಂದ್ರೆ ಡಿಸಿ ರಿಸರ್ವ್ ಸುಮಾರು 10 ಹೆಕ್ಟೇರ್ ಭೂಮಿನ ಇವತ್ತು ಅಸೆಂಬ್ಲಿ ನಾವು ವಾಪಸ್ ಪಡೆದಿದ್ದೀವಿ. ಸುಮಾರು 25,000 ಎಕರೆ ಮತ್ತೊಂದು 14,000 ಎಕರೆ ನೋಟಿಫಿಕೇಶನ್ ಆಗಿಲ್ಲ. ಸುಮಾರು 39,000 ಎಕರೆನ ಪತ್ತೆ ಹಚ್ಚಿ ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡಿ ಅದರ ಆದೇಶ ಮತ್ತು ಸಭೆ ಆದ ನಂತರ ಹಕ್ಕುಪತ್ರ ಕೊಡ್ಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಈ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಕೆಲವು ಅಂಶಗಳು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಮತ್ತು ಗ್ರೀನ್ ಬೆಂಚ್ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಮಾಡ್ತಕ್ಕಂಥ, ಅಲ್ಲಿ ಅವರ ಮನವರಿಕೆ ಮಾಡ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ. ಆ ಅವಶ್ಯಕತೆಗಳು ಮಾಡಬೇಕು ಅಂತಂದ್ರೆ ಜಯಪ್ರಕಾಶ್ ಹೆಗಡೆ ಅಂತ ಒಬ್ಬ ಮತ್ಸದ್ದಿ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣಿ, ಕೋರ್ಟ್ ಅಲ್ಲಿ ಇತ್ತು ಆರ್ಗ್ಯುಮೆಂಟ್ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ, ಪಾರ್ಲಿಮೆಂಟ್ ಅಲ್ಲಿ ಇತ್ತು ಜನರ ಸಮಸ್ಯೆಯನ್ನ, ರೈತರ ಸಮಸ್ಯೆಯನ್ನ ಎಳೆಯಾಗಿ ಬಿಡಿಸ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಜಯಪ್ರಕಾಶ್ ಹೆಗಡೆ. ಹಿಂದೆ ಅವರು ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದಂಥದ್ದು ನಮ್ಮ ಕಣ್ಮುಂದೆ ಇದೆ. ಬಹುಶಃ ಜಯಪ್ರಕಾಶ್ ಹೆಗಡೆ ಅವರ ಒಂದು ಕಾರ್ಯವೈಖರಿ ಇಡೀ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಜನರಿಗೂ ಗೊತ್ತಿರತಕ್ಕಂಥ ವಿಚಾರ. ಎಲ್ಲಿ ಹೋಗಲಿ ಜಯಪ್ರಕಾಶ್ ಹೆಗಡೆ ನಾವು ಓಟ್ ಕೊಡ್ತೀವಿ. ನಮ್ಮ ಕೆಲಸ ಮಾಡಿದ್ದಾರೆ,
ನಮ್ಮ ಫೋನ್ ಎತ್ತಿದ್ದಾರೆ, ನಮಗೆ 24/7 ಸ್ಪಂದಿಸಿದ್ದಾರೆ. ನಮ್ಮ ಭಿಕ್ಷ ಬಿಟ್ಟು ಹೋದ ನಂತರನೂ ಕೂಡ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಕಂಡುಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ನಾವು ಓಟ್ ಕೊಡ್ತೀವಿ ಅಂತಕ್ಕಂಥ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಇವತ್ತು ಯುವಕರಿಗೆ ಭವಿಷ್ಯ ಕೊಡೋ ದೃಷ್ಟಿಯಿಂದ ಯುವ ನಿಧಿ ಘೋಷಣೆ ಮಾಡಿದೆ ನಮ್ಮ ಸರ್ಕಾರ. 2 ವರ್ಷಗಳ ಕಾಲ ಡಿಗ್ರಿ ಆದ ತಕ್ಷಣ ಕೆಲಸ ಸಿಗಲಿಲ್ಲ ಅಂತ ಹೇಳಿ ಯುವಕರು ಆತಂಕಕ್ಕೆ ಒಳಗಾಗಬಾರದು. ಮನೆಯವರು ಕೆಲಸ ಸಿಗಲಿಲ್ಲ, ಕೆಲಸ ಹುಡುಕುವ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಂತ ಎಷ್ಟೋ ಯುವ ಜೀವಗಳಿದ್ದಾವೆ. ಅದಾಗಬಾರ್ದು. ಡಿಪ್ಲೊಮಾ ಮಾಡಿದಂಥವ್ರಿಗೆ 1,002 ವರ್ಷಗಳ ಕಾಲ ಅವರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಘೋಷಣೆ ಆಗೋದಕ್ಕೆ ಸರ್ಕಾರ ಚಾಲನೆಯನ್ನ ಕೊಟ್ಟಿದೆ. ಅದು ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಯೋಜನೆ, ಗೃಹ ಜ್ಯೋತಿ ಇರ್ಬೋದು. ಇವತ್ತು ಕರ್ನಾಟಕದಲ್ಲಿ ಮೊನ್ನೆ ಇಷ್ಟೆಲ್ಲ ಬರಗಾಲ ಇದ್ರು, ಇಷ್ಟೊಂದು ಆತಂಕದ ಬದುಕನ್ನು ನಾವು ಬದುಕ್ತಾ ಇದ್ರು. ಒಂದು ಯೂನಿಟ್ಗೆ ₹1.5 ₹1.40 ಕಡಿಮೆ ಮಾಡ್ತಕ್ಕಂಥ ತೀರ್ಮಾನವನ್ನು ಮೊನ್ನೆ ಇಂಧನ ಸಚಿವರಾದಂಥ ಜಾರ್ಜ್ ಸಾಹೇಬರು ಮಾಡಿದ್ದು ತಮ್ಮೆಲ್ಲರ ಗಮನದಲ್ಲಿದೆ. ಜೊತೆಗೆ ಬಹುತೇಕ ತಾವು ಕೈ ಎತ್ತಿರಿ 90% ಜನರು ಇವತ್ತು ವಿದ್ಯುತ್ ಶಕ್ತಿ ಬಿಲ್ ಕಟ್ತಾ ಇಲ್ಲ, 0 ಬಿಲ್ 200 ಯೂನಿಟ್ ವರೆಗೂ. ಅಂದ್ರೆ ಇಂಥ ಒಂದು ಭೀಕರ ಬರಗಾಲದ ಮಧ್ಯೆಯೂ ಕೂಡ ಹೊರ ರಾಜ್ಯಗಳಿಂದ ಕರೆಂಟ್ ಖರೀದಿ ಮಾಡಿ ನಾವು ಕೊಡ್ತಾ ಇದ್ದೀವಿ. ಇವ್ರ ಸಾಧನೆ ಏನು ಪ್ರಶ್ನೆ ಮಾಡಬೇಕಲ್ಲ ನೀವು. ರೈತರು ಮನೆಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಸಾಧನೆ ಹೇಳಬೇಕಲ್ಲ. 2018ರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಮುಖ್ಯಮಂತ್ರಿ ಆದಂತಹ ಸರ್ಕಾರ ಅಧಿಕಾರದಲ್ಲಿತ್ತು. ಇಂಧನ ಸಚಿವರಾಗಿ DK ಶಿವಕುಮಾರ್ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಪಾವಗಡದಲ್ಲಿ ಮಾಡಿದಂತ 2050 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಮಾಡದಲ್ಲೇ ಇದ್ರೆ ಇವತ್ತು ನಾವೆಲ್ಲ ಮತ್ತೆ ಸೀಮೆಣ್ಣೆ ಬುಟ್ಟಿ ದೀಪಕ್ಕೆ ಹೋಗ್ಬೇಕಿತ್ತು, ಇಲ್ಲ ಕ್ಯಾಂಡ್ಲಿಗೆ ಹೋಗ್ಬೇಕಾಗಿತ್ತು. ಕಾರ್ಕಳ ಬಹಳ ಪ್ರತಿಷ್ಠಿತವಾದಂತಹ ಒಂದು ಕ್ಷೇತ್ರ. ನಮ್ಮ ನಾಯಕಿಯಾದಂತಹ ಇಂದಿರಾ ಗಾಂಧಿ ಅವರಿಗೆ ಉತ್ತರ ಭಾರತದಲ್ಲಿ ಸೋಲಾಗುವಂತ ಸಮಯದಲ್ಲಿ ಈ ಚಿಕ್ಕಮಗಳೂರಿನ ಕ್ಷೇತ್ರದ ಜನರು ತಾವು ಅವರಿಗೆ ಮತ್ತೊಮ್ಮೆ ಆಶೀರ್ವಾದವನ್ನ ಮಾಡಿ ಅವರು ವಾಪಸ್ ಪಾರ್ಲಿಮೆಂಟ್ಗೆ ಕಳಿಸಿದಂತಹ ಮಹಾನ್ ವ್ಯಕ್ತಿಗಳು ತಾವು. ಅದೇ ರೀತಿಯಾಗಿ ಕಾರ್ಕಳದಲ್ಲಿ ಆ ಕ್ಷೇತ್ರದಿಂದ 6 ಬಾರಿ ಶಾಸಕರಾಗಿ ಶ್ರೀಯುತ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ಉನ್ನತ ಸ್ಥಾನವನ್ನು ಗಳಿಸಿದಂತವರು. ನಮ್ಮ ಕರಾವಳಿಯಿಂದ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗುವಂತ ಅವಕಾಶಗಳು ಸಿಕ್ಕಿತ್ತು. ಇವತ್ತು ಕೊಪ್ಪ ಈ ಒಂದು ಬ್ಲಾಕ್ನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಶಾಸಕರು, ಅದೇ ರೀತಿಯಾಗಿ ಜಯಪ್ರಕಾಶ್ ಹೆಗ್ಡೆ ಅವರು ಜಂಟಿಯಾಗಿ ದೀಪವನ್ನು ಹಚ್ಚುವಂತ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರುಗಳ ಒಂದು ಸಹಕಾರದಲ್ಲಿ ಚಿಕ್ಕಮಗಳೂರಿನಲ್ಲಿ 100ಕ್ಕೆ 100 ಪಾಲು ಕೂಡ ನಿಶಾನೆಗೆ ನೀರು ಹಾಕುವಂತ ಕೆಲಸ ಕಾರ್ಯವನ್ನ ಇಲ್ಲಿಯ ಪಕ್ಷದ ಮುಖಂಡರು, ಕಾರ್ಯಕರ್ತರ ಪರಿಶ್ರಮದಿಂದಾಗಿ ಮತದಾರ ಬಾಂಧವರು ಅಂತ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮಲ್ಲಿ ಉಡುಪಿಯಲ್ಲಿ ನಾನಾ ರೀತಿಯ ಲೋಪದೋಷಗಳಿರ್ಬೋದು. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿವಸ ಆಸ್ಕರ್ ಫೆರ್ನಾಂಡಿಸ್ ಅವರು, ನಮ್ಮ ನಾಯಕರವರು ದೈವಾಧೀನರಾದರು. ಅದೇ ರೀತಿಯಾಗಿ ಗೋಪಾಲ್ ಭಂಡಾರಿ ಅವರು ಮಾಜಿ ಶಾಸಕರು, ಅವರು ದೈವಾಧೀನರಾದರು. ಯುವ ಸಭಾಪತಿಯವರು ಹೋರಾಟಗಾರರು, ಅವರು ದೈವಾಧೀನರಾದರು. ನಾಯಕತ್ವದ ಒಂದು ಶಿಥಿಲತೆ ಇದೆ ಅನ್ನುವಂಥ ರೀತಿಯ ವಾತಾವರಣ ಸೃಷ್ಟಿಯಾದಂಥ ಸಮಯದಲ್ಲಿ ನಮ್ಮ ಹೈಕಮಾಂಡಿನ ನಾಯಕರುಗಳು, ನಮ್ಮ ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಸೇರಿ ನಮಗೆ ಲೋಕಸಭೆಗೆ ಒಂದು ಅತ್ಯುತ್ತಮ ಅಭ್ಯರ್ಥಿಯನ್ನು ಶ್ರೀಯುತ ಜಯಪ್ರಕಾಶ್ ಹೆಗ್ಡೆ ಅವರನ್ನು ನಮಗೆ ಕೊಟ್ಟಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅವರ ಈ ಚುನಾವಣೆ ಏನಿದೆ ಬರೀ ಲೋಕಸಭೆಗೆ ಸೀಮಿತವಾಗಿಲ್ಲ. ಮುಂದೆ ಬರುವಂತ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು,
ಎಲ್ಲಕ್ಕೂ ಕೂಡ ಒಂದು ಶಕ್ತಿದಾಯಕವಾಗಿ ಬೆಳವಣಿಗೆ ಆಗುವಂತ ಅವಕಾಶಗಳು ಹೆಚ್ಚಿರುವ ಉಡುಪಿ ಜಿಲ್ಲೆ ಇರಬಹುದು ಅಥವಾ ಈ ಪ್ರದೇಶಕ್ಕೆ ಒಂದು ರೀತಿಯ ದೊಡ್ಡ ಶಕ್ತಿಯಾಗಿ ಮೂಡಿ ಬರುವಂತಹ ಅವಕಾಶಗಳು ನಾವು ಕಾಣ್ತೇವೆ. ನಾನು ಜಯಪ್ರಕಾಶ್ ಹೆಗ್ಡೆ ಅವರ ಬಗ್ಗೆ ಅವರು ಲೋಕಸಭಾ ಸದಸ್ಯರಾಗಿರುವಂತಹ ಸಮಯದಲ್ಲಿ ಅವರು ಹಾಕಿದಂತಹ ಸಾಕ್ಷಿ ಗುಡ್ಡೆ ಬಗ್ಗೆ ತಮಗೆ ತಿಳುವಳಿಕೆ ಕೊಡಬೇಕಾಗಿಲ್ಲ. ತಾವೆಲ್ಲರೂ ಕೂಡ ಚಿಕ್ಕಮಗಳೂರಿನ ಮಹಾಜನತೆ, ಅದನ್ನು ಅರ್ಥೈಸಿಕೊಂಡವರಿದ್ದೀರಿ. ಶ್ರೀಯುತ ಜಯಪ್ರಕಾಶ್ ಹೆಗ್ಡೆ ಅವರು ಈ ಭಾಗದ ರೈತರ ಎಲ್ಲ ಸಮಸ್ಯೆಗಳಿಗೆ ಕೂಡ ಸ್ಪಂದನ ಮಾಡಿಕೊಂಡು, ಅದು ಕಾಫಿ ಬೆಳೆಗಾರರಿರ್ಬೋದು, ಅದು ಅಡಿಕೆ ಬೆಳೆಗಾರರಿರ್ಬೋದು, ಎಲ್ಲ ರೀತಿಯ ಜನರ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಅದನ್ನು ಪ್ರತಿಪಾದನೆ ಮಾಡುವಂಥದ್ದು, ಅದನ್ನು ಲೋಕಸಭೆಯಲ್ಲಿ ಸಮರ್ಥನೀಯವಾಗಿ ಮಂಡಿಸುವಂಥದ್ದು, ಅದಕ್ಕೆ ಪರಿಹಾರವನ್ನು ತಂದುಕೊಡುವಂಥ ಕೆಲಸ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಮತ್ತು ಜೊತೆಗೆ ತುಂಬ ಇಂಪಾರ್ಟೆಂಟ್ ಪ್ರಮುಖ ವ್ಯಕ್ತಿಗಳು ಮೊದಲು ಮಾತಾಡಿ ಹೋಗಲಿ ಅನ್ನುವಂಥದ್ದು ನನ್ನ ಸ್ವಭಾವ. ನಾನು ಮಾತಾಡಿದ ಮೇಲೆ ಯಾರಿದ್ದರೆ ಇರಲಿ ಇದ್ದರೆ ಹೋಗಲಿ ಅನ್ನುವಂಥ ಸ್ವಭಾವ ನನ್ನದಲ್ಲ. ಸೊ ಎಲ್ಲ ಗಣ್ಯರು ಮಾತಾಡಿದ್ದಾರೆ, ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅಭ್ಯರ್ಥಿ ಅಂತ ಹೇಳಿದ್ದಾರೆ, ಜಯಪ್ರಕಾಶ್ ಹೆಗ್ಡೆಯವ್ರನ್ನ ಯಾಕೆ ಗೆಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇದೆಲ್ಲರಿಗೂ ನಿಮಗೆ ಗೊತ್ತಿದೆ. ಬಟ್ ನಾನು ಕೂಡ ಅದನ್ನೇ ಹೇಳ್ತೀನಿ. ನಾನು ಇಲ್ಲಿ ಪಕ್ಷದ ಮುಖಂಡರುಗಳೇ ಕೂತಿದ್ದೀರಿ, ಎಲ್ಲ ಜವಾಬ್ದಾರಿ ಇರುವಂಥ ಕೂತಿದ್ದೀರಿ. ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಗ್ರಾಮಕ್ಕೆ, ಪ್ರತಿ ಬೂತಿಗೆ ಹೋಗಬೇಕು, ಪಕ್ಷವನ್ನು ಸಂಘಟನೆ ಮಾಡಬೇಕು. ಬೂತ್ ಮಟ್ಟ, ಪಂಚಾಯಿತಿ ಮಟ್ಟ, ಹೋಬಳಿ ಮಟ್ಟದಿಂದ ಪಕ್ಷ ಬಲವರ್ಧನೆ ಆಗ್ತಾ ಬರಬೇಕು. ವಿವಿಧ ಘಟಕಗಳ ಅಧ್ಯಕ್ಷರುಗಳು ವೇದಿಕೆ ಮೇಲೆ ಇದ್ದಾರೆ, ಒಂದೆರಡು ಜನ ಕೆಳಗೂ ಇದ್ದಾರೆ. ನಾಗೇಶ್ವರನವರು ಕೆಳಗೆ ಇದ್ರು, ಹೋದ ಕೆಳಗಡೆ ಇದೆ. ವೇದಿಕೆ ಬನ್ನಿ, ನಿಮಗೆಲ್ಲ ಸ್ಥಾನಮಾನಗಳು ಕೊಟ್ಟಿದ್ದು, ವೇದಿಕೆ ಮೇಲೆ ಬನ್ನಿ ಅಂತೇಳಿ ನಾವು ದಯಮಾಡಿ. ಎಲ್ಲ ಘಟಕಗಳ ಅಧ್ಯಕ್ಷರ ಉದ್ದೇಶ ನಾವು ಎಲ್ಲ ವರ್ಗಗಳನ್ನ ಪ್ರತಿನಿಧಿಸ್ತೀವಿ ಅಂತ ತೋರಿಸ್ಬೇಕು. ಆ ಉದ್ದೇಶ ನೀಡಿ ನಿಮ್ಮ ಯಾವುದಾದ್ರೂ ವೈಯಕ್ತಿಕ ಭಾವನೆಗಳಿಗಾಗಿ ನೀವು ಅಲ್ಲಿ ಕೂತ್ಕೊಂಡ್ರೆ ನಮ್ಮ ಉದ್ದೇಶ ಈಡೇರುವುದಿಲ್ಲ. ಇಲ್ಲೆಲ್ಲ ಘಟಕಗಳ ಅಧ್ಯಕ್ಷ ಇದ್ದಾರೆ ನೋಡಿ, ನೀವೆಲ್ಲ ಇದ್ದರೆ ಎಲ್ಲರೂ ಇದ್ದಾರೆ, ನಮ್ಮ ವರ್ಗದವರು ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಬಂದವರಿಗೆ ಗೊತ್ತಾಗಬೇಕಲ್ಲ. ನೀವೆಲ್ಲಿ ಕೂತ್ಕೊಂಡ್ರೆ ಪ್ರಯೋಜನ ಏನು? ಹಾಗೆ ಕಾಂಗ್ರೆಸ್, ನಾನು ಹಿಂದೆ ಕೂಡ ಎಲ್ಲ ವರ್ಗದವರು ಎಲ್ಲ ಘಟಕಗಳನ್ನ ಒಟ್ಟು ಮಾಡಿ ತಗೊಂಡೋಗಿ ಪಕ್ಷವನ್ನು ಬೆಳೆಸಿದೆ. ಸರ್ಕಾರ ಬಂತು, ಸರ್ಕಾರದಿಂದ ಅನೇಕ ಜನೋಪಯೋಗಿ ಕೆಲಸಗಳಾಯಿತು. ಅವಾಗ ಎಸ್.ಎನ್. ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು, ಯಶಸ್ವಿನಿ ತಂದರು, ಸ್ತ್ರೀಶಕ್ತಿ ತಂದರು, ಅನೇಕ ಸಾಲ ಮನ್ನಾ ಬಡ್ಡಿ ಮನ್ನಾ ಯೋಜನೆಗಳು ತಂದರು. ಆದರೆ ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಯಾವ ಯೋಜನೆಗಳಿಗಿಂತನೂ ಧಾರ್ಮಿಕ ಒಂದು ಮತಾಂಧತೆ ವಿಚಾರಗಳನ್ನ ತುಂಬಿ ನಿಮ್ಮ ಮನಸ್ಸುಗಳನ್ನ ಕುಲುಷಿತ ಮಾಡ್ತಾ ಇದ್ದಾರೆ. ಅದೇನೇ ಹೋಗಲಿ, ಇದನ್ನು ಹಿಂದಿನ ಸಭೆಗಳಲ್ಲಿ ವಿವರವಾಗಿ ಮಾತಾಡೋಣ. ಇದು ಮಹಿಳೆಯರು ಬೆರಳೆಣಿಕೆ ಅಷ್ಟು ಮಹಿಳೆಯರು ಕಾಣ್ತಾ ಇದ್ದೀರಿ. ಸಿದ್ದರಾಮಯ್ಯನವರ 5 ಗ್ಯಾರಂಟಿಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲ ಗ್ಯಾರಂಟಿಗಳು ನಿಮಗೆ ಅನ್ವಯ ಆಗ್ತದೆ.